1 ಕೊರಿಂಥಿ ಪತ್ರಿಕೆ 15ನೇ ಅಧ್ಯಾಯ 3-5 ವಚನ. ನಾನು ನಿಮಗೆ ತಿಳಿಸಿದ ಹಾ ಮೊದಲನೆಯ ಸಂಗತಿಗಳೊಳಗೆ ಹಾ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಹಾ ಅದು ನಾನು ಸಹ ಕಲಿತುಕೊಂಡದ್ದೇ. ಹಾ ಅದೇನೆಂದರೆ, ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಹಾ ಕ್ರೈಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ನಮ್ಮ ಪಾಪಗಳ ನಿವಾರಣೆಗಾಗಿ ಕ್ರಿಸ್ತ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಆಮೇನ್. 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಕೆಫಾಯನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳ ನಿವಾರಣೆಗಾಗಿ ಆತ ಸತ್ತು ಉಣಿಲ್ಪಟ್ಟು ಮತ್ತೆ 3ನೇ ದಿನ ಪುನರುತ್ಥಾನಾಗಿ ಎದ್ದನ. ಎದ್ದು ಅಪೊಸ್ತಲರಿಗೆ ಅದೇ ರೀತಿಯಲ್ಲಿ 500 ಮಂದಿಗೆ ಕಾಣಿಸ್ಕೊಂಡನ. ಫಸ್ಟ್ ಯೇಸು ಸ್ವಾಮಿ ಕಾಣಿಸ್ಕೊಂಡಿದ್ದು ಯಾರಿಗೆ? ಪುನರುತ್ಥಾನ ಆದಮೇಲೆ ಮಗ್ದಲಾದ ಮರಿಯಳಿಂದ ಹಿಡಿದು ಅಪೊಸ್ತಲರಿಗೆ 12 ಜನ ಅಪೊಸ್ತಲರಿಗೆ, ಆಮೇಲೆ 500 ಜನ ಕೂಡ ಕಾಣಿಸ್ಕೊಂಡನ. ಯೇಸು ಸ್ವಾಮಿ ದೇವರು ಅನ್ನೋಕ್ಕೊಂದು ಬಲವಾದ ರುಜುವು ಏನಪ್ಪ ಅಂತ ಹೇಳಿದ್ರೆ, ಆತನು ಪುನರುತ್ಥಾನ ಎದ್ದಿರೋದು. ಆಮೇನ್. ಮತ್ತೆ ಸತ್ತು ಜೀವಂತವಾಗಿ ಎದ್ದಿರೋದು. ಈ ಪ್ರಪಂಚದಲ್ಲಿ ಎಷ್ಟೋ ಒಂದು ಪುಣ್ಯವಂತರು ಹುಟ್ಟಾರ, ಭಾಗ್ಯವಂತರು ಹುಟ್ಟಾರ. ಅವ್ರಲ್ಲಿದ್ದ ಪ್ರಪಂಚಕ್ಕೆ ಎಷ್ಟೋ ಮೇಲು ಮಾಡ್ಯಾರ, ಒಳ್ಳೆ ತತ್ವಗಳು ಹೇಳ್ಯಾರ, ಒಳ್ಳೆ ಸಿದ್ಧಾಂತಗಳು ಹೇಳ್ಯಾರ, ಪ್ರಜೆಗಳನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ಕೂಡ ನಡೆಸಾರ. ಒಳ್ಳೆ ಒಂದು ಮಹಾಪುರುಷರುಗಳು ಹುಟ್ಟಾರ ಪ್ರಪಂಚದಾಗ. ಆದರೆ ಅವರು ಎಲ್ಲಿ ಸೋತು ಹೋಗ್ಯಾರಪ್ಪ ಅಂದರೆ, ಅವರು ಸತ್ತು ಅಲ್ಲೇ ನಿಂತುಬಿಟ್ಟಾರ. ಆದರೆ ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಗೆದ್ದನ. ಆಮೇನ್. ಆ ಮರಣವನ್ನು ಜಯಿಸೋಣ. ಆತಗೆ ದೇವರಂತೇಳಿ ನಾವು ಒಂದು ಸ್ಪಷ್ಟವಾದ ರುಜುವು ಏನಂತ ಹೇಳಿದ್ರೆ, ಆತ ಮರಣವನ್ನೇ ಜಯಿಸೋಣ. ಯಾವೊಂದು ಪುರುಷನು ಕೂಡ, ಯಾವೊಂದು ಮಹಾಪುರುಷನು ಕೂಡ ಅದು ಜಯಿಸೋಕ್ಕಾಗಿಲ್ಲ. ಅದಕ್ಕೆ ಈ ಬಾಬಾಗಳು ಅವ್ರು ಇರ್ತಾರಲ್ಲ, ಅವರು ಸತ್ತಾಗ ಅವ್ರಿಗೆ ಜಲ್ದಿ ಅದನ್ನು ರಿವೀಲ್ ಮಾಡೋದಿಲ್ಲ. ನಮ್ಮ ಮತ್ತು ಟಿ ವಿನಾಗಲಿ ಅವ್ರು ಸತ್ತಾರಂತೇಳಿ ಯಾವಾಗ ರಿವೀಲ್ ಮಾಡ್ತಾರೆ ಗೊತ್ತಾ? ಒಂದು 3 ದಿನ ಆದಮೇಲೆ ರಿವೀಲ್ ಮಾಡ್ತಾರೆ. 3 ದಿನ ಆದಮೇಲೆ ಹೇಳ್ತಾರೆ. ಅಲ್ಲೇವರು ಮುಚ್ಚಿಡ್ತಾರೆ ಅದನ್ನ ಸುದ್ದಿನ. ಆ ಬಾಬಾ ಸತ್ತರು ಕೂಡ. ಎದಕ್ಕಂದ್ರೆ ಆತ ಏನಂತ ಹೇಳ್ಕಿರ್ತಾನೆ, ನಾನೇ ದೇವ್ರಂತ ಹೇಳ್ಕೊಂಡಿರ್ತಾನ, ನಾನೇ ದೇವ್ರು ಅನ್ಕೊಂಡು ಹೇಳ್ತಾನೆ. ಎಲ್ಲರೂ ಇವರು ದೇವ್ರಂತೇಳಿ ಮುಕ್ಕಿರ್ತಾರ. ಇವಾಗ ದೇವ್ರಂದ್ಮೇಲೆ ಸಾಯೋದಿಲ್ಲಲ್ಲ, ಸತ್ತು ಕೂಡ ಮತ್ತೆ ಎದ್ದೇಳ್ತಾನಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಅದನ್ನ ಮುಚ್ಚಿಟ್ಟು ಹೇಳ್ತಾರೆ. ನಮ್ಮ ಮತ್ತು ಹಂಗೆ ಬಾಬಾಗಳು ಅನ್ಕೊಳೋ ವ್ಯಕ್ತಿ ನಾನು ಸತ್ತು ಮತ್ತೆ ನಾನು ಎದ್ದಾಳ್ತೀನಿ ಅಂತ ಕೂಡ ಹೇಳಾರ. ಆ ಎದ್ದಾಳ್ತೀನಿ ಅಂತ ಹೇಳಿದ ಪ್ರಕಾರ ಯಾರು ಎದ್ದಿಲ್ಲ. ಅವ್ರ ಸಮಾಧಿಗಳೆಲ್ಲ ಮುಚ್ಚಲ್ಪಟ್ಟವು. ಪ್ರಪಂಚದಲ್ಲಿ ಒಂದೇ ಒಂದು ಸಮಾಧಿ ತೆರೆಯಲ್ಪಟ್ಟಿರೋದು, ಅದು ನಜರೇತಿನ ಯೇಸು ಕ್ರಿಸ್ತನ ಸಮಾಧಿ. ಆಮೇನ್. ಹಲ್ಲೆಲೂಯಾ. ಪ್ರಪಂಚದಲ್ಲಿ ಮಹಾನ್ ಪುರುಷರು ಎಲ್ಲರೂ ಎಷ್ಟೋ ಮಂದಿ ಅದಾರ. ಅವರೆಲ್ಲರೂ ಪ್ರಪಂಚಕ್ಕೆ ಒಳ್ಳೇದೇ ಮಾಡಾರ, ಒಳ್ಳೇದೇ ಬೋಧಿಸ್ಯಾರ. ಆದರೆ ಅವ್ರು ಎಲ್ಲಿ ಸೋತಾರಪ್ಪ ಅಂತ ಹೇಳಿದ್ರೆ, ಅವರು ಸಮಾಧಿಗಳು ಮುಚ್ಚಲ್ಪಟ್ಟವ. ಅವರು ಮನುಷ್ಯರಾಗೇ ಅದರ. ಆದರೆ ಯೇಸು ಕ್ರಿಸ್ತನು ಮೊದಲೇ ಹೇಳೋಣ ಪ್ರವಚನ ಪೂರ್ವಕವಾಗಿ, ನಾನು ಸಾಯ್ತೀನಿ ನಿಮ್ಮ ಸಲುವಾಗಿ ನಾನು ಪ್ರಾಣ ಕೊಡ್ತೀನಿ, ನಿಮ್ಮೆಲ್ಲರ ಪಾಪಗಳು ನಿವಾರಣೆಗಾಗಿ ನನ್ನ ರಕ್ತವನ್ನು ಚಿಂದಿಸ್ತೀನಿ, ಮತ್ತೆ 3 ದಿನ ಆದಮೇಲೆ ನಾನು ಪುನರುತ್ಥಾನ ಎದ್ದಾಳ್ತೀನಿ ಅಂತ ಹೇಳ. ಆಮೇನ್. ಆ ಮಾತಿನ ಪ್ರಕಾರ ಯೇಸು ಸ್ವಾಮಿ ಏನಾಗನ ಪುನರುತ್ಥಾನಾಗಿ ಎದ್ದಾನ. ಇವಾಗವರೆಗೂ ಕೂಡ ಯೇಸು ಸ್ವಾಮಿ ಪುನರುತ್ಥಾನಾಗಿ ಎದ್ದಾನ ಅಂತೇಳಿ ನಾವೆಲ್ಲರೂ ಆರಾಧಿಸ್ತಿದ್ದೀವಿ. ಆ ರುಜುವು ಇದಾವ. ಆದರೆ ಆತ ಪುನರುತ್ಥಾನಾಗಿ ಎದ್ದಾನ, ಆ ಪುನರುತ್ಥಾನಾಗಿ ಎದ್ದಾನ ಅನ್ನೋ ಒಂದು ಸಾಕ್ಷಿ ನಮ್ಮ ಜೀವಿತದಲ್ಲಿ ಆಯ್ತಾ? ನಾವು ಹೇಳ್ತಿದ್ದೀವ? ಇವಾಗ ಪುನರುತ್ಥಾನಾಗಿ ಎದ್ದಾನ ಅಂತೇಳಿ ಅನೇಕ ಸಾಕ್ಷಿಗಳು ಅದಾವ, ಅನೇಕ ವಿಟ್ನೆಸ್ ಅದಾವ. ಯೇಸು ಸ್ವಾಮಿ ಪುನರುತ್ಥಾನಾಗಿ ಎದ್ದಾನ ಅಂತೇಳಿ. ಆದರೆ ಆತ ಪುನರುತ್ಥಾನಾಗಿ ಎದ್ದಾನ ಅನ್ನೋ ಒಂದು ಸಾಕ್ಷಿನ ನಮ್ಮ ಜೀವಿತದಲ್ಲಿ ನಾವು ಪ್ರಜೆಗಳಿಗೆ ತೋರಿಸ್ತಿದೀವ? ಆ ಜೀವಿತ ನಮ್ಮಲ್ಲಿ ಆಯ್ತಾ? ಹೆಂಗೆ ತೋರಿಸ್ಬೇಕಪ್ಪ ಅಂದರೆ, ಫಿಲಿಪಿ ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾನೆ. ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಏನಂತ? ಪುನರುತ್ಥಾನದಲ್ಲಿ ಏನೈತಂತ? ಶಕ್ತಿ ಐತಂತ. ಪುನರುತ್ಥಾನ ಶಕ್ತಿ. ಆ ಪುನರುತ್ಥಾನ ಶಕ್ತಿನ ನಮ್ಮ ಜೀವಿತದಲ್ಲಿ ನಾವು ತೋರಿಸ್ತಿದೀವ? ಆ ಸಾಕ್ಷಿನ ನಾವು ಪ್ರಪಂಚಕ್ಕೆ ನಾವು ಹೇಳ್ತಿದೀವ?
ಅನೇಕರು ಈ ದಿನ ನೀವು ನೋಡ್ರಿ, ಚರ್ಚ್ಗಳೆಲ್ಲ ಫುಲ್ಲು ಹಬ್ಬ ಮಾಡ್ತಿರ್ತಾರ. ಏನಬ್ಬ? ಈಸ್ಟರ್. ಹ್ಯಾಪಿ ಈಸ್ಟರ್ ಸಿಸ್ಟರ್, ಹ್ಯಾಪಿ ಈಸ್ಟರ್ ಬ್ರದರ್. ಫುಲ್ ಹಬ್ಬ ಮಾಡ್ತಿರ್ತಾರ, ಸಂತೋಷ ಪಡ್ತಿರ್ತಾರ. ಎದಕ್ಕಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ಎದ್ದಾನ, ಯೇಸು ಕ್ರಿಸ್ತು ಪುನರುತ್ಥಾನ ಗೆದ್ದಾನ, ಯೇಸು ಕ್ರಿಸ್ತು ಎದ್ದಾನ ಅಂತೇಳಿ ಸಂತೋಷ ಪಡ್ತದಾರ, ಯೇಸು ಕ್ರಿಸ್ತು ಎದ್ದಾನ ಅಂತೇಳಿ ಆರಾಧಿಸ್ತದಾರ. ಆದರೆ ಆ ಯೇಸು ಕ್ರಿಸ್ತನ ನಿನ್ನ ಜೀವನದಲ್ಲಿ ನಿಜವಾಗ್ಲೂ ಆ ಪುನರುತ್ಥಾನ ಶಕ್ತಿನ ನೀನು ಅನುಭವಿಸ್ತಿದೀಯಾ? ಎಷ್ಟು ಜನ ಅನುಭವಿಸ್ತಿದ್ದೀರ? ಒಂದು ಆಚಾರಬದ್ಧವಾಗಿ ಹೋಗಿ ಹಬ್ಬ ಆಚರಿಸ್ತದಾರ. ಆಚಾರಬದ್ಧವಾಗಿ ಅನೇಕ ಕ್ರೈಸ್ತವರು ಇವತ್ತು ಹೋಗಿ ಏನಂತ ಹೇಳ್ತಾರೆ ಗೊತ್ತಾ? ಇವತ್ತು ಯೇಸು ಸ್ವಾಮಿ ಪುನರುತ್ಥಾನ ಗೆದ್ದನ. ಗುಡ್ ಫ್ರೈಡೆ ಎದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಶಿಲುವೆಗೆ ಅಪ್ಪಗಿಸ್ಕೊಳ್ಪಟ್ಟನ, ನಮ್ಮ ಸಲುವಾಗಿ ಪ್ರಾಣ ಕೊಟ್ಟನ. ಅದಕ್ಕಾಗಿ ನಾವೇನು ಮಾಡಬೇಕು? ಬಾಧೆ ಪಡಬೇಕು, ದುಃಖ ಪಡಬೇಕು, ಅಳಬೇಕು, ಗೋಜಾಡ್ಬೇಕು. ಎದಕ್ಕೆ ಸಿಸ್ಟರ್ ಗೋಜಾಡ್ತದೆ, ಎದಕ್ಕೆ ಸಿಸ್ಟರ್ ಅಳ್ತದೆ ಅಂದರೆ, ಯೇಸು ಸ್ವಾಮಿ ನನ್ನ ಸಲುವಾಗಿ ಸತ್ತನು ಬ್ರದರ್, ನಮ್ಮ ಸಲ ಪ್ರಾಣ ಕೊಟ್ಟನು ಬ್ರದರ್, ಅದಕ್ಕೆ ಅಳ್ತದೀನಿ ಬ್ರದರ್. ಮಕ್ಕಳೇ ನೀವು ಕೂಡ ಅಲ್ರಿ ಎದಕ್ಕೆ ಅಳ್ಬೇಕಂದ್ರೆ ಯೇಸು ಸತ್ತ ನಮ್ಮ ಸಲುವಾಗ. ಯೇಸು ಏನಂತ ಹೇಳೋಣ, ನೀವು ನನ್ನ ಸಲುವಾಗಿ ಅಳಬೇಡ್ರಮ್ಮ, ನಿನ್ನ ಸಲುವಾಗಿ ನಿನ್ನ ಮಕ್ಕಳ ಸಲುವಾಗಿ ಅಳೋ. ಶ್ರಮ ದಿನಗಳಂತೇಳಿ ಒಂದು ಆಚಾರಬದ್ಧವಾಗಿ ಇಟ್ಟು ದಿನ ಅಳದೆ, 40 ದಿನ ಅಳದೆ. ಎದಕ್ಕೆ ಅಳ್ತೀರ ಅಂತ ಹೇಳಿದ್ರೆ, ನಮ್ಮ ಸಲ ಪ್ರಾಣ ಕೊಟ್ಟನ ಯೇಸು ಸ್ವಾಮಿ, ಪ್ರಾಣ ಕೊಟ್ಟನ. ಎದಕ್ಕಾಗಿ ಕೊಟ್ಟನ? ಏನಕ್ಕಾಗಿ ಕೊಟ್ಟನ? ನಾವು ಯೇಸು ಸ್ವಾಮಿನ ನೆನೆಸ್ಕೊಂಡು ಅಳಕಲ್ಲ. ಯೇಸು ಸ್ವಾಮಿ ಎದಕ್ಕೆ ಪ್ರಾಣ ಕೊಟ್ಟನಪ್ಪ ಅಂತ ಹೇಳಿದ್ರೆ, 1ನೇ ಪೇತೃ ಪತ್ರಿಕೆನಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. 1ನೇ ಪೇತೃ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಯೇಸು ಸ್ವಾಮಿ ಎದಕ್ಕೆ ಎಕ್ಕನಂತ? ನಮ್ಮ ಪಾಪಗಳು ಪರಿಹಾರ ಆಗಿ ನಾವು ನೀತಿವಂತರಾಗಿ ಜೀವಿಸಕಂತ. ಎದಕ್ಕಾಗಿ ಪ್ರಾಣ ಕೊಟ್ಟನ? ನಮ್ಮ ಪಾಪಗಳು ನಿವಾರಣೆ ಆಗಿ ನೀತಿವಂತರಾಗಿ ಜೀವಿಸಬೇಕು. ಅದಕ್ಕೆ ಹೇಳ್ತಾನ, ನೀವು ನನ್ನ ಸಲುವಾಗಿ ಅಳಬೇಡ್ರಮ್ಮ, ನೀವು ನನ್ನ ಸಲುವಾಗಿ ಅಳ್ತಾ ಇದ್ರಲ್ಲ, ನಿನ್ನ ಸಲುವಾಗಿ ನಿನ್ನ ಮಕ್ಕಳ ಸಲುವಾಗಿ ಅಳು. ಎದಕ್ಕಂದ್ರೆ, ದೇವ ನಾನು ನೀತಿಯಾಗಿ ಜೀವಿಸ್ಬೇಕು, ನನ್ನ ಮಕ್ಕಳು ನೀತಿಯಾಗಿ ಜೀವಿಸ್ಬೇಕು, ನಾವೆಲ್ಲರೂ ನಿನಗೆ ಇಷ್ಟಾನುಸಾರವಾಗಿ ಜೀವಿಸ್ಬೇಕಯ್ಯ ಅಂತೇಳಿ ನೀನು ಅಳು. ನಿನ್ನ ಮಕ್ಕಳು ಎಲ್ಲೇನೋ ತಪ್ಪಿ ಹೋತಾರ, ಇಲ್ಲ ನೀನು ಎಲ್ಲಾದ್ರೂ ತಪ್ಪಿ ಹೋಗ್ತದೆಯಾ, ನಾನು ಎದಕ್ಕಾಗಿ ಪ್ರಾಣ ಕೊಟ್ಟಿನಪ್ಪ ಅಂತ ಹೇಳಿದ್ರೆ, ನೀನು ನೀತಿಯಾಗಿ ಜೀವಿಸಕ, ನಾವೆಲ್ಲರೂ ನೀತಿಯಾಗಿ ಜೀವಿಸಕ ಅದು ಪ್ರಾಣ ಕೊಟ್ಟನಂತ, ನಾವೆಲ್ಲರೂ ನೀತಿಯಾಗಿ ಇರಾಗ ಅದು ಪ್ರಾಣ ಕೊಟ್ಟನಂತ. ಆದರೆ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ? ಶ್ರಮ ದಿನಗಳಂತೇಳಿ ಅದನ್ನೊಂದು ಆಚಾರಬದ್ಧವಾಗಿ ಮಾಡಿಕೊಂಡು ಮಟನ್ ತಿಂದಿಲ್ದಂಗ ಹೊಸ ಬಟ್ಟೆ ಕೂಡ ಹಾಕ್ಕೊಳ್ಳೋದಿಲ್ಲ. ಅದು ಎದಕ್ಕಪ್ಪ ಅಂತ ಹೇಳಿದ್ರೆ, ನಾವು ಬಾಧನಾಗಿದ್ದೀವಿ, ದುಃಖನಾಗಿದ್ದೀವಿ. ಅರೆ ನೀನು ಬಾಧನಾಗಿರೋದು ದುಃಖನಾಗಿರೋದಲ್ಲ, ಆ ಬಾಧನಾಗಿದ್ದ ನೀನು ಹೊರಗೆ ಬರ್ಬೇಕಂತೇನೆ ಅದು ಪ್ರಾಣ ಕೊಟ್ಟಿರೋದು. ಆಮೇನ್, ಹೌದಾ ಇಲ್ಲ? ನೀನು ಆ ಬಾಧನಾಗಿರ್ಬೇಡ, ಆ ಪಾಪನಾಗಿರ್ಬೇಡ. ನೀನು ಆ ಬಾಧನಾಗಿದ್ದ ನೀನು ಹೊರಗೆ ತಗೊಂಬಂದು ನೀನು ನೀತಿವಂತನಾಗಿ ಮಾಡಿ ನೀನು ಸಂತೋಷಕರವಾಗಿ ಇರುವಂತ ಜೀವಿತ ನಮಗೆ ಕೊಟ್ಟಾಗ ನಾವು ಸಂತೋಷಕರವಾಗಿ ಆತ ನೀತಿಯಾಗಿ ಜೀವಿಸ್ಬೇಕಂತ. ಅದಕ್ಕಾಗಿ ನಾವು ಅಳಬೇಕು. ಅಂದ್ರೆ ನಮ್ಮ ಸಲುವಾಗ ನಮ್ಮ ಶಿಕ್ಷೆನ ಆತ ಕೂಡ ಓರೇನಲ್ಲ ಪಾಪ, ನಮಗೆ ಬರುವಂತ ಶಿಕ್ಷೆ ಆತ ಓರೇನಲ್ಲ, ಆತ ಕೂಡ ಆ ಒಂದು ನೋವನ್ನು ಅನುಭವಿಸನಲ್ಲ. ಅದಕ್ಕಾಗಿ ಬಾಧೆ ಬೀಳ್ಬೇಕಲ್ಲ. ಅದಕ್ಕಾಗಿ ಬಾಧೆ ಬೀಳೋದೇನು ತಪ್ಪೇನಲ್ಲ, ಒಳ್ಳೇದಲ್ಲ ಅಂತಿದ್ರೆ ಒಳ್ಳೇದೇ. ಏನಂತ ಹೇಳೋಣ ದೇವರು? ವರ್ಷಕ್ಕೊಂದ್ಸರಿ ಬಾಧೆ ಬೀಳಂತ ಹೇಳೋಣ? ವರ್ಷಕ್ಕೊಂದ್ಸರಿ ನಾವೊಂದು ಆಚಾರಬದ್ಧವಾಗಿ ಇಟ್ಕೊಂಡು ಆ ಒಂದು ಶ್ರಮ ದಿನಗಳಾಗ ಕುತ್ಕೊಂತ ಹೇಳೋಣ? ಏನಂತ ಹೇಳೋಣ ಹೇಳು? ನನ್ನ ಈ ರೊಟ್ಟಿ ದ್ರಾಕ್ಷಿನ ಯಾವಾಗ ತಗೊಂತಿರೋ ಅವಾಗೆಲ್ಲ ನಾನು ನೆನೆಸ್ಕೊಳ್ಳೋದಕ್ಕೆ ನೀನು ತಗೊಂತೇಳ. ಆಮೇನ್, ಹಲ್ಲೆಲೂಯಾ. ಹೌದಾ ಇಲ್ಲ? ಅಂದ್ರೆ ನಾವು ಯೇಸು ಸ್ವಾಮಿನ ಆರಾಧಿಸಕ್ಕೆ ಕೂಡಿದಾಗೆಲ್ಲ ನಾವು ಆತನ ಜ್ಞಾಪಿಸ್ಕೋಬೇಕಂತ. ಏನು ಜ್ಞಾಪಿಸ್ಕೋಬೇಕು? ಆ ರೊಟ್ಟಿ ದ್ರಾಕ್ಷರಸನ ತಿನ್ನುವಾಗ ನಮ್ಮ ಸಲುವಾಗಿ ದೇವರು ತನ್ನ ಪ್ರಾಣನ, ತನ್ನ ರಕ್ತನ ನಮ್ಮ ಸಲುವಾಗಿ ಸುರಿಸನ. ಇದು ಹೊಸ ಒಡಂಬಡಿಕೆ, ಇದು ನಾನು ನಿಮ್ಮ ಸಲುವಾಗಿ ಮಾಡುವಂತ ಇದು ಹೊಸ ಒಡಂಬಡಿಕೆ, ಇದು ನಿಬಂಧನೆ. ಇದು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಇದ್ರ ಜ್ಞಾಪಕ ಮಾಡ್ಕೋರಿ. ಅಂದ್ರೆ ಪ್ರತಿ ಸಾರಿ ನಾವು ಅದ್ರ ಜ್ಞಾಪಕ ಮಾಡ್ಕೋಬೇಕು. ಯಾವಾಗೋ ವರ್ಷಕ್ಕೊಂದ್ಸರಿ ಜ್ಞಾಪಕ ಮಾಡ್ಕೊಳೋದಲ್ಲ. ಅದೇ ರೀತಿಯಲ್ಲಿ ಅವಾಗಿರೋ ಅಪೊಸ್ತಲರು ಏನ್ ಮಾಡ್ತಿದ್ರು ಅಂದ್ರೆ, ಇವಾಗ ನಾವಾದ್ರೂ ಒಂದು ವಾರಕ್ಕೊಂದ್ಸರಿ ನಾವು ದ್ರಾಕ್ಷರಸ ತಗಂತೀವಿ.
ಅವಾಗ ಅಪೋಸ್ತಲರು ಏನ್ ಮಾಡ್ತಿದ್ರು ಗೊತ್ತಾ? ದಿನಾ ಕೂಡಿ ದಿನಾ ದ್ರಾಕ್ಷರಸ ತಗಂತಿದ್ರಂತ, ದಿನಾ ರೊಟ್ಟಿ ದ್ರಾಕ್ಷರಸ ತಗಂತಿದ್ರು. ಅಂದ್ರೆ ನಾವು ಯೇಸು ಸ್ವಾಮಿನ ದಿನಾ ನಾವು ಗುರ್ತು ಮಾಡ್ಕೋಬೇಕು, ದಿನಾ ತನ್ನ ಸಿಲ್ವ ಧ್ಯಾನ ನಾವು ಮಾಡಬೇಕು. ಪ್ರತಿದಿನ ನಾವು ನಮ್ಮ ಒಂದು ಪಾಪ ಭಾರ ನನ್ನ ದೇವ್ರು ಓರೆನ, ಇವತ್ತು ನಾನು ಜೀವಂತವಾಗಿ ಇದ್ದೀನಂದ್ರೆ ದೇವ್ರ ಕೃಪೆ, ಆ ನರಕಲ್ಲಿದ್ದ ನಾನು ತಪ್ಪಿಸಲ್ಪಟ್ಟಿನಂದ್ರೆ ದೇವ್ರ ಕೃಪೆ, ಈ ಉನ್ನತವಾದ ಕೃಪೆ ದೇವ್ರು ನನಗೆ ಕೊಟ್ಟಾನ ಅಂತೇಳಿ ನಾವೇನು ಮಾಡಬೇಕು? ಅದನ್ನ ದಿನಾ ಧ್ಯಾನ ಮಾಡಬೇಕು. ಭಾರಿ ಮಂದಿ ಆ ಒಂದನ್ನು ಬಿಟ್ಟು ಏನು ಮಾಡ್ತಾರೆ ಅಂದರೆ ಆಚಾರಬದ್ಧವಾಗಿ ಯಾವಾಗೋ ವರ್ಷಕ್ಕೊಮ್ಮೆ, ಅಂದರೆ ಏನಂದರೆ ಇವಾಗ ಬರ್ತ್ಡೇಗಳು ಬರ್ತಾವಲ್ಲ, ನಾವು ಬರ್ತ್ಡೇ ಬಂದಾಗ ಹೆಂಗ ಒಂದು ವರ್ಷಕ್ಕೊಂದು ಆಚರಣೆ ಮಾಡ್ತೀವಲ್ಲ ಹಂಗ, ಇಲ್ಲಾಂದರೆ ಇದು ಫಾದರ್ಸ್ ಡೇ ಮದರ್ಸ್ ಡೇ ಬರ್ತದಲ್ಲ, ಅವಾಗ ಒಂದೇ ತಾಯಿ ಮೇಲೆ ಪ್ರೀತಿ ತೋರಿಸೋದು ಅನ್ಮತ್ತ, ಅವಾಗ ಒಂದೇ ತಂದೆ ಮೇಲೆ ಪ್ರೀತಿಸೋದು, ಅಮ್ಮ ಇವತ್ತು ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ. ಆದರೆ ವರ್ಷ ಎಲ್ಲ ನಮ್ಮ ಜೊತೆಗೆ ಅದಲ್ಲ, ಹೌದಾ ಇಲ್ಲ? ಪ್ರತಿದಿನ ನಾವು ತಂದೆ ತಾಯಿಗಳ ಜೊತೆಗೆ ಇದೀವಲ್ಲ, ಮತ್ತೆ ಅವಾಗ ದಿನ ಆ ಪ್ರೀತಿ ತೋರಿಸಿಲ್ದಂಗ ಆ ದಿನ ಬಂದಾಗೆ ಹೆಚ್ಚು ಪ್ರೀತಿ ಅದಕ್ಕ ಅದೇ ಮಾಡ್ತಿರೋದು. ಮತ್ತೆ ಇವಾಗ ಕೂಡ ವರ್ಷಕ್ಕೊಮ್ಮೆ ಸ್ವಾಮಿನ ಗುರ್ತು ಮಾಡ್ಕೊಳೋದು. ಇನ್ನು ವರ್ಷ ಎಲ್ಲ ಇನ್ನ ದೇವ ನಿನ್ನ ರೂಟ್ ಬೇರೆ ನನ್ನ ರೂಟ್ ಬೇರೆ, ಆಮೇಲೆ ಎಲ್ಲ ದೂರ ಆದ್ಮೇಲೆ ಮತ್ತೆ ಬರ್ತೀನಿ ನಾನು, ಎದಕ್ಕೆ ಹೇಳು? ನಿನ್ನ ಗುರ್ತು ಮಾಡ್ಕೊಳಕ. ಹಂಗೆ ಇರಬಾರ್ದು. ದೇವರು ಏನಂತ ಹೇಳ್ತಾರಂದ್ರೆ, ನೀವು ನನಗೆ ಸನ್ನಿಹಿತರಾಗಿರ್ರಿ, ನಾನು ಸತ್ತು ಪುನರುತ್ಥಾನಾಗಿ ಎದಕ್ಕೆ ಎದ್ದೀನಂದ್ರೆ ನೀವು ನೀತಿವಂತರಾಗಿರ್ಬೇಕು, ನೀವು ನೀತಿಯಾಗಿ ಜೀವಿಸಕ್ಕ, ನೀವು ನನಗೆ ಮಹಿಮಕರವಾಗಿ ಜೀವಿಸಕ್ಕೆ ನಾನು ಏನು ಮಾಡೀನಂದ್ರೆ ಪುನರುತ್ಥಾನಾಗಿ ಎದ್ದೀನಿ. ಆಮೇನ್, ಹಲ್ಲೆಲೂಯಾ. ಪುನರುತ್ಥಾನಾಗಿರುವಂಥ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಇನ್ನ ಅವಾಗ ಜೀವಂತನಾಗಿದ್ದಾಗ ಯೇಸು ಸ್ವಾಮಿ ಅದನ್ನಲ್ಲ, ಆ ಯೇಸು ಸ್ವಾಮಿಗೆ ಸತ್ತು ಪುನರುತ್ಥಾನಾಗಿರೋಂಥ ಯೇಸು ಸ್ವಾಮಿಗೆ ಏನು ವ್ಯತ್ಯಾಸ ಐತೆ ಹೇಳ್ರಿ? ಅವಾಗ ಯೇಸು ಸ್ವಾಮಿ 5,000 ಮಂದಿಗೆ ಆಹಾರ ಇಟ್ಟನು, ಹೌದಾ? ಎಲ್ಲರೂ ಕರೆದ್ರೆ 5,000 ಮಂದಿಗೆ ಆಹಾರ ಇಟ್ಟನು. ಆದ್ರೆ ಆಹಾರ ಇಟ್ಟಾಗ ಯಾವ ಒಬ್ಬರನ್ನ ರಕ್ಷಣೆ ಹೊಂದಾರ? ಯಾವೊಬ್ರು ಕೂಡ ರಕ್ಷಣೆ ಹೊಂದಿಲ್ಲ. ಅದೇ ಪೇತ್ರು ಯೇಸು ಸ್ವಾಮಿ ಎದ್ದು ಆ ಪುನರುತ್ಥಾನ ಶಕ್ತಿನ ಯಾವಾಗ ಅನುಭವಿಸ್ತಾನೋ, ಆ ಪುನರುತ್ಥಾನ ಶಕ್ತಿಲಿಂದ ಯಾವಾಗ ಪ್ರಕಟಿಸ್ತಾನೋ, ಅವಾಗ 5,000 ಮಂದಿ ರಕ್ಷಣೆ ಅಂತಾರೆ. ಆಮೇನ್, ಹಲ್ಲೆಲೂಯಾ. ಎದಕ್ಕಂದ್ರೆ ಪುನರುತ್ಥಾನ ಆಗಿರುವಂತ ಶಕ್ತಿ ಅದು, ಪುನರುತ್ಥಾನ ಆಗಿರುವಂತ ಬಲ ಅದು. ಯಾವಾಗಾದ್ರೂ ಪುನರುತ್ಥಾನ ಶಕ್ತಿಲಿದ್ದ ಒಬ್ಬ ವ್ಯಕ್ತಿ ಪ್ರಕಟಿಸ್ತಾನೋ, ಅಲ್ಲಿ ಆ ಎದುರಿಗಿರುವಂತ ವ್ಯಕ್ತಿ ಹೃದಯದಲ್ಲಿ ದೇವ್ರ ಕಾರ್ಯ ಮಾಡ್ತಾನೆ, ಆ ವ್ಯಕ್ತಿ ಹೃದಯನ ತಾಕ್ತಾನ. ಎದಕ್ಕೆ ತಾಕ್ತಾನ ಅಂತ ಹೇಳಿದ್ರೆ, ಪರಿಶುದ್ಧಾತ್ಮ, ಆ ಅಭಿಷೇಕ, ಆ ಒಂದು ಪುನರುತ್ಥಾನ ಶಕ್ತಿ ಬಲ ಅವರಲ್ಲಿ ಪ್ರಭವಿಸ್ತದೆ. ಆಮೇನ್, ಹಲ್ಲೆಲೂಯಾ. ಪುನರುತ್ಥಾನ ಶಕ್ತಿ ಇಲ್ದಂಗ, ಆ ಪುನರುತ್ಥಾನ ಶಕ್ತಿ ನಾವು ಅನುಭವಿಸಿಲ್ದಂಗ ನಾವೇನೇ ಪ್ರಕಟಿಸಲಿ ಆ ಕಡೆ ಇರೋ ವ್ಯಕ್ತಿಗೆ ಅದು ತಾಕದಿಲ್ಲ. ಅದು ಆ ಕಡೆ ಇರೋ ವ್ಯಕ್ತಿಗೆ, ಆ ಹೃದಯಕ್ಕೆ ಏನು ಅದು 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 ಪ್ರಭಾವ ಬೀರೋದಿಲ್ಲ. ಮತ್ತು ಅದಕ್ಕೆ ಭಾರಿ ಮಂದಿ ಚರ್ಚಿನಲ್ಲಿ ಬೋಧಿಸ್ತಿರ್ತಾರ, ಪ್ರಿಯರೇ ಇವತ್ತು ಯೇಸು ಸ್ವಾಮಿ ಸತ್ತು ನಮ್ಮ ಸಲುವಾಗಿ 3ನೇ ದಿನ ಎದ್ದಿದ್ದಾನೆ, ಆತನ ನಾವೆಲ್ಲರೂ ತಾರಾಧಿಸೋಣ ಅಂದ್ರೆ ಅವ್ರಲ್ಲೇ ಮಕ್ಕಂಬಿಟ್ಟಿರ್ತಾರ. ಎದಕ್ಕೆ ಮಕ್ಕಂಬಿಟ್ಟಿರ್ತಾರ ಅಂದ್ರೆ ಅವ್ರು ಮಕ್ಕಂಡಿರ್ತಾರ, ಒಬ್ಬೊಬ್ರು ಜೊಲಸು ಹೊರಿಸ್ತಿರ್ತಾರ. ಎದಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಪುನರುತ್ಥಾನ ಶಕ್ತಿ ಇಲ್ಲ. ಇಲ್ಲಿ ಪುನರುತ್ಥಾನ ಶಕ್ತಿ ಐತಂದ್ರೆ ಆ ಶಕ್ತಿ ಆ ಕಡೆ ಇರೋ ವ್ಯಕ್ತಿನಲ್ಲಿ ಅದು ಪ್ರಭಾವ ತೋರಿಸ್ತದೆ. ಆಮೇನ್, ಹಲ್ಲೆಲೂಯಾ. ಅದು ಕಾರ್ಯ ಮಾಡ್ತದೆ, ಅವ್ರ ಜೀವಿತ ಅದು ಪ್ರಭಾವಿತ ಮಾಡ್ತದೆ. ಇವತ್ತು ಎದ್ದಾನ ಅಂದ್ರೆ ಆತ ಎದ್ದು 2,000 ವರ್ಷ ಆಗೈತೆ. ಫಸ್ಟ್ ನೀನ್ ಎದ್ದಾಳು, ನೀನ್ ಎದ್ದು ನಿಂತ್ಕೊಂಡು ನಿನ್ನಲ್ಲಿ ಆ ಒಂದು ಪುನರುತ್ಥಾನ ಶಕ್ತಿನ ತುಂಬಿಕೊಂಡು ನೀನು ಪ್ರಕಟಿಸು. ಆ ಪುನರುತ್ಥಾನ ಶಕ್ತಿನ ತುಂಬಿಸ್ಕೊಂಡು ಯಾವಾಗಾದ್ರೂ ಪೇತರು ಪ್ರಕಟಿಸ್ತಾನೋ ಅಲ್ಲಿ ಆತ್ಮಗಳ ರಕ್ಷಣದಲ್ಲಿ ಬರ್ತಾರ. ಪುನರುತ್ಥಾನ ಶಕ್ತಿನಲ್ಲಿರುವಂತ ಅದು ಪ್ರಭಾವ, ಇದು ನಮ್ಮ ಜೀವನದಲ್ಲಿ ಐತಾ? ಆ ಪುನರುತ್ಥಾನ ಶಕ್ತಿ ನಾವು ಅನುಭವಿಸ್ತಿದೀವಾ? ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಏನೋ ಆಚಾರಬದ್ಧವಾಗಿ ನಾವು ಏನೋ ಆಚರಿಸೋದಲ್ಲ. ಇವತ್ತು ಪುನರುತ್ಥಾನ ಗೆದ್ದನ ಯೇಸು ಸ್ವಾಮಿ, ಇವತ್ತು ಈಸ್ಟರು, ಇವತ್ತು ಹಬ್ಬ, ನೀನು ಆಚರಿಸ್ತಿ. ಆ ಪುನರುತ್ಥಾನ ಶಕ್ತಿನ ನಿನ್ನ ಜೀವಿತದಲ್ಲಿ ನೀನು ಅನುಭವಿಸ್ತಿದೀಯಾ? ಆ ಶಕ್ತಿ ನಿನ್ನಲ್ಲಿ ಐತಾ? ಇಲ್ಲ ಬಲಹೀನಳಾಗ್ತಿದೀಯಾ? ಬಲಹೀನ ಪಡ್ತಿದೀಯಾ ಅಂದ್ರೆ ನಿನ್ನಲ್ಲಿ ಪುನರುತ್ಥಾನ ಶಕ್ತಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ.
ನೀನು ಪ್ರತಿ ವಿಷಯದಲ್ಲಿ ನೀನು ಭಯ ಪಡ್ತಿದ್ದೀಯ ಅಂದ್ರೆ ಪುನರುತ್ಥಾನ ಶಕ್ತಿ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ನೀನು ಸುಮ್ಮನೆ ಆಚಾರ ಮಾಡ್ತಾ ಇದೀಯ ಅಷ್ಟೇ. ದೇವ್ರನ್ನ ಆಚರಿಸ್ಬೇಕು, ದೇವ್ರನ್ನ ಆರಾಧಿಸ್ಬೇಕು, ನಾನು ಹಬ್ಬ ಮಾಡ್ಬೇಕಂತ ಮಾಡ್ತಾ ಇದೀಯ ತಪ್ಪ. ಎಲ್ಲರೂ ಮಾಡ್ದಂಗ ನಿನ್ನಲ್ಲಿ ಆ ಕಾರ್ಯ ನಡೆಯುವಲ್ದು, ಆ ಶಕ್ತಿ ನಿನ್ನಲ್ಲಿ ಪ್ರಭಾವಿತ ಮಾಡವಲ್ದು. ಎದಕ್ಕೆ ಮಾಡವಲ್ದು ಅಂದ್ರೆ ನೀನು ಆ ಶಕ್ತಿನೇ ಅದು ಅನುಭವಿಸ್ತಿಲ್ಲಲ್ಲ. ನೀನು ಪರಿಶುದ್ಧಾತ್ಮ ಶಕ್ತಿನ ಆ ಪುನರುತ್ಥಾನ ಶಕ್ತಿ ನೀನು ಅನುಭವಿಸಿದ್ರೆ ನಿನ್ನ ಜೀವನದಲ್ಲಿ ಅದು ಪ್ರಭಾವಿತ ತೋರಿಸ್ತದೆ. ಆಮೇನ್. ಅದು ಆ ಕಡೆ ಇರೋ ವ್ಯಕ್ತಿ ಕಾಣ್ತದ, ಅದು ಆ ಶಕ್ತಿ ಕಾಣ್ತದ. ಅದು ಆ ರೀತಿ ನಾವು ದೇವರಿಗೆ ಸನ್ನಿಹಿತರಾಗಿರ್ಬೇಕು. ಭಾರಿ ಮಂದಿಗೆ ಮರಣ ಭಯ ಇರ್ತದೆ. ಯಾವಾಗಿರ್ತೀವೋ ಯಾವಾಗಿಲ್ಲೋ, ಏನಾಗ್ತತೋ ಏನಿಲ್ಲೋ, ನನ್ನ ಮಕ್ಕಳಿಗೆ ಏನಾಗ್ತತೋ ಏನಿಲ್ಲೋ, ನನ್ನ ಕುಟುಂಬಕ್ಕೆ ಏನಾಗ್ತದೋ ಏನಿಲ್ಲ. ಈ ಭಯ ಎದಕ್ಕೆ ಕೊಡ್ತದೆ ಅಂದರೆ ನಿನ್ನಲ್ಲಿ ಪುನರುತ್ಥಾನ ಶಕ್ತಿ ಇಲ್ಲ. ಪುನರುತ್ಥಾನ ಶಕ್ತಿ ನಿನ್ನಲ್ಲಿ ಐತೆ ಅಂದರೆ ನೀನೇನಂತ ಗೊತ್ತಾ, ನನ್ನ ಮಕ್ಕಳು, ನನ್ನ ಕುಟುಂಬ ಇವೆಲ್ಲದೂ ಕೂಡ ದೇವ್ರ ಕೈಯಲ್ಲಿ ಭದ್ರವಾಗೈತೆ. ಆಮೇನ್. ಎದಕ್ಕೆ ಭದ್ರವಾಗೈತೆ ಅಂದರೆ ನನ್ನ ದೇವ್ರ ಸಜೀವನು ಎದ್ದನದ, ಮಕ್ಕಳಿಲ್ಲದ ಸಜೀವನಾಗಿ ಎದ್ದನ. ಇವಾಗವರೆಗೂ ನಮ್ಮ ಜೊತೆ ಅದನ, ನನ್ನ ಮಕ್ಕಳ ಜೊತೆನೂ ಎದನ, ನನ್ನ ಕುಟುಂಬ ಜೊತೆನೂ ಎದನ, ನನ್ನ ಜೊತೆನೂ ಎದನ. ಅದಕ್ಕೆ ನಾನು ಯಾವುದಕ್ಕೂ ಭಯ ಪಡೋದಿಲ್ಲ. ನೀತಿವಂತನು ಸಿಂಹದಂತೆ ಧೈರ್ಯವಾಗಿರ್ತಾನೆ. ಹೆಂಗ್ ಧೈರ್ಯವಾಗಿರ್ತಾನೆ ಅಂದ್ರೆ ಪುನರುತ್ಥಾನ ಶಕ್ತಿನ ಅನುಭವಿಸ್ತಾನ. ಪುನರುತ್ಥಾನ ಶಕ್ತಿನ ಯಾರು ಅನುಭವಿಸ್ತಾರೋ ಅವ್ರಿಗೆ ಯಾರಿಗೂ ಮರಣ ಭಯ ಇರೋದಿಲ್ಲ. ಎದಕ್ಕಂದ್ರೆ ಇನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ರೈಸ್ತವರು ಮರಣಕ್ಕೆ ಎದುರೋತಾರ, ಸ್ವಾಗತಿಸ್ತಾರ. ಎದಕ್ಕೆ ಹೇಳು, ನಾವು ಸತ್ರು ಕೂಡ ಪರಲೋಕ ರಾಜ್ಯದಲ್ಲಿ ದೇವ್ರ ತರ ಇರ್ತೀವಿ. ಒಂದು ನಿರೀಕ್ಷಣೆ. ನಾವು ಅಲ್ಲಿದ್ರು ಕೂಡ ನನ್ನ ಕುಟುಂಬ ಕೂಡ ಒಂದ್ಸರಿ ಬಂದನಲ್ಲಿ ಕಲಿತಾರ, ನಾವು ಮತ್ತೆ ಅಲ್ಲಿ ನಾವು ಕಲಿತೀವಿ. ಆ ನಿರೀಕ್ಷಣೆ ಪ್ರತಿಯೊಂದು ಕ್ರೈಸ್ತವನಿಗೆ ಇರ್ತದೆ. ಅದು ಅನ್ಯರಿಗೆ ಇರೋದಿಲ್ಲ. ಅದು ಅನ್ಯರಿಗೆ ಭಯ ಇರ್ತದೆ, ಅದು ಕ್ರೈಸ್ತವನಿಗೆ ಭಯ ಇರೋದಿಲ್ಲ. ಅದು ಕ್ರೈಸ್ತವನಿಗೆ ಏನಿರ್ತದೆ ಗೊತ್ತಾ, ಆ ಒಂದು ನಿರೀಕ್ಷಣೆ ಇರ್ತದೆ. ಯಾಕಂದರೆ ನನ್ನ ದೇವರು ಮರಣನ ಜಯಿಸನ. ಆಮೇನ್. ಎದ್ದನ ಆತ ಎದ್ದನ, ನಾನು ಮತ್ತೆ ಬಂದು ನಿಮ್ಮನ್ನ ಎದ್ದಾಳಿಸ್ತೀನಿ ಅಂತ ಹೇಳೋಣ. ನಮ್ಮನ್ನು ಎದ್ದಾಳಿಸ್ತಾನ. ಆ ಒಂದು ನಿರೀಕ್ಷಣೆ ನಮ್ಮಲ್ಲಿ ಇರಬೇಕು. ಅವಾಗಿರೋ ನೋಡ್ರಿ, ಮತ್ತೆ ಅವಾಗಿರೋ ಯೇಸು ಸ್ವಾಮಿ ಇನ್ನ ಹುಟ್ಟಕ್ಕಿಂತ ಮುಂಚೆ ಪ್ರವಕ್ತಗಳು ಏನ್ ಮಾಡೋರು ಗೊತ್ತಾ, ಸತ್ತಿರೋರು ಕೂಡ ಬದುಕ್ಸಾರ. ಆದ್ರೆ ಅವ ಬದುಕ್ಸಿದ್ರು ಕೂಡ ಅವ್ರು ಮತ್ತೆ ಸತ್ತರೆ ಎಲ್ಲಿಗೆ ಹೋಗ್ತಾರ, ಅವರು ಪಾತಾಳಕ್ಕೆ ಹೋಗೋದು. ಸತ್ತಿರ್ತಾರ, ಒಬ್ಬ ಪ್ರವಕ್ತ ಬಂದು ಬದುಕಿಸ್ತಾನ, ಪ್ರಾರ್ಥನೆ ಮಾಡಿ ಬದುಕಿಸಿದಾಗ ಆ ವ್ಯಕ್ತಿ ಎದ್ದೇಳ್ತಾನ, ಸಾವಲಿದ್ದ ಬದುಕ್ತಾನ. ಇವಾಗ ಯೇಸುಸ್ವಾಮಿ ಅದಾನ. ಯೇಸುಸ್ವಾಮಿ ಏನ್ ಮಾಡ್ದ, ಲಾಜರ್ನ ಸತ್ತಿರೋ ಲಾಜರ್ನ ಎದ್ದೇಳಿಸ್ದ. ಆಮೇಲೆ ಲಾಜರ್ ಸತ್ರೆ ಪಾತಾಳಕ್ಕೆ ಹೋಗೋದು. ಆದ್ರೆ ಯಾವಾಗಾದ್ರೂ ಕ್ರಿಸ್ತನಲ್ಲಿ ಬರ್ತಾರೋ, ಪುನರುತ್ಥಾನ ಶಕ್ತಿನ ಅನುಭವಿಸ್ತಾರೋ, ಅವರು ಸತ್ರು ಕೂಡ ಅವ್ರು ಮತ್ತೆ ಪರಲೋಕ ರಾಜ್ಯಕ್ಕೆ ಸೇರ್ತಾರ. ಅವ್ರು ಪಾತಾಳಕ್ಕೆ ಹೋಗೋದಿಲ್ಲ. ಎದಕ್ಕೆ ಹೋಗೋದಿಲ್ಲ ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡೋಣ ಅಂದ್ರೆ ಪುನರುತ್ಥಾನ ಎದ್ದನ కాబట్టి ನಾವು ಕೂಡ ಇವಾಗ ಸತ್ರು ಕೂಡ ನಾವು ಮತ್ತೆ ಎದ್ದಾಳ್ತೀವಿ. ಅವಾಗಿರೋರಿಗೆ ಆ ನಿರೀಕ್ಷಣೆ ಇಲ್ಲ. ಆ ನಿರೀಕ್ಷಣೆ ಅವಾಗಿಲ್ಲ. ಯೇಸು ಸ್ವಾಮಿ ಹುಟ್ಟಕ್ಕಿಂತ ಮುಂಚೆ ಆ ನಿರೀಕ್ಷಣೆ ಇಲ್ಲ. ಅವ್ರು ಸತ್ರು ಕೂಡ ಅವ್ರು ಎಲ್ಲಿಗೆ ಹೋಗ್ಬೇಕು, ಪಾತಾಳಕ್ಕೆ ಹೋಗ್ಬೇಕು. ಅದಕ್ಕೆ ಮತ್ತೆ ಏನ್ ಮಾಡ್ತಾನೆ ಗೊತ್ತಾ, ಸತ್ತ ಮೇಲೆ ಅದು 3 ದಿನ ಇರುವಾಗ ಸಮಾಧಾನ ಇರೋ ಮತ್ತೆ ಪಾತಾಳಕ್ಕೂ ಅಲ್ಲಿ ಸ್ವಾರ್ಥ ಹೇಳ್ತಾನೆ. ಇವ್ರಿಗೆ ಸ್ವಾರ್ಥ ಹೇಳಿ ಇವ್ರನ್ನು ಕೂಡ ತಗೊಂಡೋಗಿ ಈ ಅಲ್ಲಿರುವಂತ ಪರದೇಶನೆಲ್ಲ ತಗೊಂಡೋಗಿ 3ನೇ ಆಕಾಶದಲ್ಲಿ ಇಡ್ತಾನ. ಆಮೇನ್. ಹಲ್ಲೆಲೂಯಾ. ಎಲ್ಲಿಗೋ 3 ದಿನ ಆತ ಪರದೇಶಿಗಳ ಕೆಳಗೆ ಪಾತಾಳದಲ್ಲಿ ಹೋಗಿ ಅಲ್ಲಿ ಸ್ವಾರ್ಥ ಹೇಳೋಣ. ಇವಾಗವರೆಗೆ ನೀವು ಯಾರು ನಿಜವಾದ ದೇವರು ಅಂತೇಳಿ ನೀವು ಎದುರು ನೋಡ್ತಿದ್ರಲ್ಲ, ಆ ನಿಜವಾದ ದೇವರು, ಆ ಪಾಪಗಳು ಬಿಡಿಸುವಂಥ ದೇವರು, ಆ ಪಾಪಗಳು ನಿವಾರಣೆ ಮಾಡುವಂಥ ದೇವರು ನಾನೇ ಅಂತೇಳಿ ಅಲ್ಲಿ ಸ್ವಾರ್ಥ ಹೇಳಿ ಅಲ್ಲಿರೋರ್ನು ಕೂಡ ದೇವ್ರ ರಕ್ಷಣೆಯಲ್ಲಿ ನಡೆಸೋಣ. ಆಮೇನ್. ಹಲ್ಲೆಲೂಯಾ. ಅದು ಎಬ್ರಿ ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾರೆ ನೋಡ್ರಿ, ನಾನು ಓದಿಸ್ತೀನಿ. ಅದು ಎಬ್ರಿ ಪತ್ರಿಕೆ 11ನೇ ಅಧ್ಯಾಯ 35ನೇ ವಚನ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಪುನರುತ್ಥಾನದಿಂದ ತಿರುಗಿ ಹೊಂದರಂತ ಯಾರು? ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಸ್ತ್ರೀರು. ಅಂದ್ರೆ ಸತ್ತ ಮೇಲೆ ಮತ್ತೆ ಕೆಲವೊಬ್ರು ಬದುಕ್ಯಾರ. ಇವಾಗ
ಎಲಿಷಾ ಸತ್ತಾಗ ಎಲಿಷನ ಉಣಿಕ್ಕುವಾಗ ಒಂದ್ಸಲಿ ಯುದ್ಧ ನಡೀತೈತೆ. ಯುದ್ಧ ನಡೆಯುವಾಗ ಒಬ್ಬ ವ್ಯಕ್ತಿ ಸತ್ತೋದಾನ. ಸತ್ತೋದಾಗ ಏನ್ ಮಾಡ್ತಾರ, ಆ ವ್ಯಕ್ತಿನ ತಗೊಂಡು ಎಲಿಷಾ ಎಲ್ಲಿ ಊನಿಟ್ಟಿರ್ತಾರೋ ಆ ಪ್ರವಕ್ತಂದು ಸಮಾಧಿನ ತೋಡಿ ಅಲ್ಲಿ ಆ ವ್ಯಕ್ತಿನ ಊನ್ಸಿಡುವಾಗ ಹೋಗುವಾಗ ಆ ಪ್ರವಕ್ತಗಿರೋ ಎಮ್ಮಿಕೆ ಏನಿರ್ತದಲ್ಲ, ಆ ಎಮ್ಮಿಕೆ ಆ ಒಂದು ಸತ್ತಿರೋ ವ್ಯಕ್ತಿನ ತೆಗೆದಾಗ ಅವನ್ ಮತ್ತೆ ಬದುಕ್ತಾನ. ಹಂಗ ಸತ್ತೋಗರು ಮತ್ತೆ ಬದುಕಿರೋರು ಎದಾರ, ಸ್ತ್ರೀಯರವ್ರು ಪಡ್ಕಂದಾರ. ಆದ್ರೆ ಏನಂತ ಹೇಳ್ತಾರೆ ನೋಡಲ್ಲಿ, ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಅಂದ್ರೆ ಏನು, ಇವಾಗೇನ್ ಸತ್ತ ಮೇಲೆ ಮತ್ತೆ ಬದುಕದೇನು ನಮ್ಗೇನ್ ಪ್ರಯೋಜನ ಇಲ್ಲ. ಶ್ರೇಷ್ಠವಾದ ಪುನರುತ್ಥಾನ ನಮ್ಗೆ ಮುಂದೆ ಐತೆ. ಅದೇನ್ ಗೊತ್ತಾ, ಯೇಸು ಸ್ವಾಮಿ ಸತ್ತು ಮತ್ತೆ ಪುನರುತ್ಥಾನ ಗೆದ್ದೇಳ್ತಾನ. ಆ ಪುನರುತ್ಥಾನ ಗೆದ್ದಾದಾಗ ಮರಣನ ಜಯಿಸನ್ కాబట్టి ಆ ಟೈಮ್ನಲ್ಲಿ ನಾವು ಸತ್ರು ಕೂಡ ನಾವು ಪುನರುತ್ಥಾನಾಗ ನಾವು ಎದ್ದು ದೇವರು ಆ ಒಂದು ರಾಜ್ಯದಲ್ಲಿ ನಾವು ಸೇರ್ತೀವಿ. ಅದಕ್ಕಾಗಿ ಅದ್ರ ನೋಡಾರಂತ ಬ್ಯಾಡ ಅಂದಾರ. ಏನು ಇದು ಸತ್ತು ಬದುಕೋದು ಇದಲ್ಲ. ಇವ್ ಸತ್ತು ಬದುಕೋದು ಕೂಡ ನಾವು ಪಾತಾಳಕ್ಕೆ ಹೋಗೋದು ಇದಲ್ಲ ನಮಗೆ ಬೇಕಾಗಿರೋದು. ಸತ್ತು ಬದುಕೋದು ಯಾವಾಗ ಗೊತ್ತಾ, ಯೇಸು ಸ್ವಾಮಿ ಯಾವಾಗಾದ್ರೂ ಸತ್ತು ಪುನರುತ್ಥಾನ ಎದ್ದನಲ್ಲ, ಇವಾಗ ನಮ್ಗೆಲ್ಲರಿಗೊಂದು ನಿರೀಕ್ಷಣೆ ಐತೆ. ಏನ್ ಹೇಳು, ನಾವು ಕಣ್ಮುಚ್ಚಿದ್ರು ಕೂಡ ಪರಲೋಕ ರಾಜ್ಯದಲ್ಲಿ ನಾವು ಇರ್ತೀವಿ. ಇದು ಶ್ರೇಷ್ಠ ಪುನರುತ್ಥಾನ. ಇದು ನಮ್ಗೆ ಯಾರಿಗೆ ಭಯ ಅನ್ನೋದು ಇರೋದಿಲ್ಲ. ಅದಕ್ಕೆ ಪೌಲ್ ಏನಂತ ಹೇಳ್ತಾನೆ ಗೊತ್ತಾ, ನಾನು ನಿಮ್ ಜೊತೆ ಇರೋದು ಒಳ್ಳೇದೇ, ಇದ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ನಾನು ನಿಮಗೆ ಬೋಧಿಸ್ತೀನಿ, ನಿಮಗೆ ಬೋಧನೆಯಲ್ಲಿ ನಡೆಸ್ತೀನಿ. ಆದ್ರೆ ಇದಕ್ಕಿಂತ ನನಗೆ ದೇವ್ರ ತಗ ಹೋಗೋದೇ ಇಷ್ಟ ಅಂತ ಹೇಳ್ತಾನೆ. ಎದಕ್ಕೆ ಹೇಳ್ತಾನಂದ್ರೆ, ಪ್ರತಿ ಕ್ರೈಸ್ತವನಿಗೆ ಏನ್ ನಿರೀಕ್ಷಣೆ ಇರ್ತದೆ ಗೊತ್ತಾ, ನಾನು ದೇವ್ರ ತಲೆ ಸೇರ್ಬೇಕು, ನನ್ನ ಕುಟುಂಬ ದೇವ್ರ ತಲೆ ಇರಬೇಕು, ನಾವೆಲ್ಲರೂ ಅಲ್ಲಿ ಆತನ ಹತ್ರ ನಾವು ನಿತ್ಯವೂ ಜೀವಿಸ್ಬೇಕನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾನೆ ಪ್ರತಿ ಕ್ರೈಸ್ತವನು ಜೀವಿಸ್ತಾನೆ. ಅನ್ಯರ ಹತ್ತಿರ ಜೀವಿಸೋದಿಲ್ಲ. ಅನ್ಯರಿಗೆ ಮುಂದೆ ನಿರೀಕ್ಷಣೆ ಇರೋದಿಲ್ಲ. ಲೋಕಸ್ಥರಿಗೆ ಆ ನಿರೀಕ್ಷಣೆ ಇರೋದಿಲ್ಲ. ಅವ್ರಿಗೇನು ಹೇಳು, ಇವತ್ತು ತಿಂದಿವ, ಇವತ್ತು ಚೆನ್ನಾಗಿದೀವ, ಸಾಕಷ್ಟೇ, ನಾಳೆ ನಮ್ಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದು ನಮ್ದಂಗಲ್ಲ. ನಮ್ಗೇನಿರ್ತದೆ ಗೊತ್ತೇಳು, ಇವತ್ತು ಹೆಂಗೈತೋ ಗೊತ್ತಿಲ್ಲ, ಮುಂದೆ ಮಾತ್ರ ನನ್ನ ಜೀವಿತ ಉನ್ನತವಾಗಿರ್ತದೆ. ಯಾಕಂದ್ರೆ ಆತ ಸತ್ತು ಎದ್ದಾನ, ನಮ್ಮನ್ನು ಕೂಡ ಅಲ್ಲಿ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ನಮ್ಮನ್ನು ಸೇರಿಸ್ತಾನ. ಅದು ನಿತ್ಯವೂ ನಾವು ಆತನೊಂದಿಗೆ ಇರುವಂಥ ಪಟ್ಟಣ. ಅದು ನಾವು ಇರ್ತೀವಿ, ನಮ್ಮ ಕುಟುಂಬ ಇರ್ತೈತೆ. ಯಾರಾದ್ರೂ ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟಿರ್ತಾರೋ ಅವರೆಲ್ಲರೂ ಕೂಡ ಮತ್ತೆ ಪುನರುತ್ಥಾನಾಗಿ ದೇವರು ಎದ್ದೇಳಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಯಾರಿಗೂ ಮರಣ ಭಯ ಇರೋದಿಲ್ಲ. ಮರಣ ಭಯನೇ ದೇವರು ನಿರ್ಮೂಲ ಮಾಡೋಣ. ನಾವು ಮರಣಕ್ಕೆ ಎದುರು ಹೋಗ್ತೀವಿ, ಲೋಕಕ್ಕೆ ಎದುರು ಹೋಗ್ಬೇಕು. ಲೋಕಸ್ಥರು ಒಂದು ರೀತಿಯಲ್ಲಿ ಜೀವಿಸಿದ್ರೆ ನಾವು ಲೋಕಕ್ಕೆ ಎದುರು ಹೋಗ್ಬೇಕು. ಎದಕ್ಕೆ ಎದುರು ಹೋಗ್ಬೇಕಂದ್ರೆ ನಾವು ಪುನರುತ್ಥಾನ ಶಕ್ತಿನ ನಾವು ಆಧಾರ ಮಾಡ್ಕೊಂಡು ನಡಿಬೇಕು. ಬಾರಿ ಮಂದಿ ಏನ್ ಮಾಡ್ತಾರೆ ಗೊತ್ತಾ, ಪುನರುತ್ಥಾನ ಶಕ್ತಿನ ಆಧಾರ ಮಾಡ್ಕೊಂಡಿದ್ದಾಗ ಲೋಕದಲ್ಲಿ ಕಲಿತಾರ. ಲೋಕದಲ್ಲಿ ಬಾರಿ ಮಂದಿ ಎದಕ್ಕೆ ಕಲಿತಾರಪ್ಪ ಅಂದ್ರೆ, ಅವ್ರ ಪುನರುತ್ಥಾನ ಶಕ್ತಿ ಅವರಲ್ಲಿ ಕೆಲಸ ಮಾಡೋದಿಲ್ಲ, ಅವ್ರು ಅದು ಅನುಭವಿಸೋದಿಲ್ಲ. ಬಾರಿ ಮಂದಿ ಬಲಹೀನರಾಗಿ ಎದಕ್ಕೆ ಹಿಂದೆ ಜರಿತಾರ ಅಂದ್ರೆ, ಪುನರುತ್ಥಾನ ಶಕ್ತಿ ಅವರಲ್ಲಿ ಕಾರ್ಯ ಮಾಡ್ತಿಲ್ಲ ಅಂತ ಅರ್ಥ. ಬಲಹೀನ ಪಡ್ತಿದೀವ, ಒಂದ್ಸರಿ ಆಲೋಚನೆ ಮಾಡ್ರಿ. ಎಲ್ಲೇನ ಬಲಹೀನ ಪಡ್ತಿದೀವಿ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಏನಾಗಿದ್ದೇನೆ ಗೊತ್ತಾ, ಪುನರುತ್ಥಾನ ಶಕ್ತಿ ನಾನು ಅನುಭವಿಸ್ತಿಲ್ಲ, ದೇವ್ರ ಶಕ್ತಿ ನಾನು ಅನುಭವಿಸ್ತಿಲ್ಲ. ಏನೋ ನಾಮಕವಾಸ್ತವಾಗಿ ಆಚಾರಬದ್ಧವಾಗಿ ನಾನು ಜೀವಿಸ್ತೇನೆ ತಪ್ಪ ಆ ಶಕ್ತಿ ನಾನು ಅನುಭವಿಸ್ತಿಲ್ಲ. ಯಾಕಂದ್ರೆ ಆ ಶಕ್ತಿ ನೀನು ಅನುಭವಿಸಿದ್ರೆ ಆ ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಿನಗೆ ಭಯ ಅನ್ನೋದು ನಿನಗೆ ಬರೋದಿಲ್ಲ. ಒಂದು ಕಷ್ಟ ಬರಲಿ ಭಯ ಬರೋದಿಲ್ಲ, ಒಂದು ಅವಮಾನ ಬರಲಿ ಭಯ ಬರೋದಿಲ್ಲ. ಏನೇ ಸಂದರ್ಭ ಬರಲಿ, ಶ್ರಮ ಬರಲಿ, ನಿನಗೆ ಭಯ ಅನ್ನೋದು ಬರೋದೇ ಇಲ್ಲ ನಿನಗೆ. ಎದಕ್ಕೆ ಬರೋದಿಲ್ಲ ಅಂದರೆ, ನೀನು ಪುನರುತ್ಥಾನ ಶಕ್ತಿನ ಆಧಾರ ಮಾಡ್ಕೊಂಡು ನಡೀತಿ. ಆ ಶಕ್ತಿನಲ್ಲಿ ಏನು ತುಂಬಿಸ್ತತೆ? ಧೈರ್ಯ ತುಂಬಿಸ್ತತೆ. ಆ ಶಕ್ತಿನಲ್ಲಿ ಏನು ತುಂಬಿಸ್ತತೆ? ಬಲ ತುಂಬಿಸ್ತತೆ. ಆ ಶಕ್ತಿನಲ್ಲಿ ಏನು ತುಂಬಿಸ್ತತೆ? ನಿರೀಕ್ಷಣೆ ತುಂಬಿಸ್ತತೆ. ನನ್ನ ದೇವ್ರು ನನ್ನ ಪಕ್ಷ ಇದಾನ. ಎದಕ್ಕಂದ್ರೆ ಇವಾಗಂತಲ್ಲ, ದೇವರು ಅಬ್ರಾಮನ ಕರೆದು ಏರ್ಪಾಟ್ ಮಾಡಿಕೊಂಡು, ಬಾ ನಾನು ಕಾನಾನ್ ದೇಶಕ್ಕೆ ನಡೆಸ್ತೀನಿ, ನಿನ್ನ ಆಶೀರ್ವದಿಸ್ತೀನಿ, ನಿನ್ನ ಸಂತಾನ ಆಶೀರ್ವದಿಸ್ತೀನಿ ಅಂತ ಎಲ್ಲ ಹೇಳ್ತಾನೆ, ಆಶೀರ್ವಾದ ಕೊಡ್ತಾನ. ಆಶೀರ್ವಾದ ಕೊಟ್ಟಾಗ ಅಬ್ರಾಮ ನಂಬ್ತಾನ, ನಂಬಿ ವಿಶ್ವಾಸಲಿದ್ದ ಬರ್ತಾನ. ಬಂದ ಮೇಲೆ ಅಬ್ರಾಮ್ ಜೀವಿತದಲ್ಲಿ ಅಸಲ ಕಾರ್ಯನೇ ನಡೆಯೋದಿಲ್ಲ. ದೇವರೇನೋ ವಾಗ್ದಾನ ಮಾಡೋಣ, ಆಶೀರ್ವಾದ ಕೊಟ್ಟಾನ, ಆದ್ರೆ ಆ ಆಶೀರ್ವಾದ ಅಬ್ರಾಮ್ ಜೀವಿತದಲ್ಲಿ ನೆರವೇರುವುದು.
ಅಬ್ರಾಮ್ ಬಲಹೀನನ ಆಗ್ತಾನ, ಬಾಧೆ ಬೀಳ್ತಾನ. ಒಂದ್ಸರಿ ಬಂದ ಅಬ್ರಾಮ್ ಹೇಳ್ತಾನೆ, ಮತ್ತೆ ಇನ್ನೊಂದ್ಸರಿ ಬಂದು ಹೇಳ್ತಾನೆ, ನಿನ್ನ ಸಂತತಿನ ಮತ್ತೆ ನಾನು ಆಶೀರ್ವದಿಸ್ತೀನಪ್ಪ, ನಿನ್ನ ಸಂತತಿ ಕೊಡ್ತೀನಪ್ಪ, ನೀನು ಆಶೀರ್ವದಿಸ್ತೀನಿ ಅಂದ್ರೆ ಒಂದ್ಸಲ ಅಂತಾನೆ ಅಬ್ರಾಮ್, ಅಲ್ಲಪ್ಪ ಆಶೀರ್ವಾದ ಕೊಡ್ತೇವೆ, ಎಲ್ಲ ಕೊಡ್ತೇವೆ, ಬೇಸೈತೆ, ನನಗೆ ಸಂತಾನನೇ ಇಲ್ಲಲ್ಲ, ನೀನೇನು ಆಶೀರ್ವಾದ ಕೊಟ್ಟರು ಕೂಡ ವೇಸ್ಟ್ ಅಲ್ಲ, ಅದೆಲ್ಲ ನನ್ನ ಇವ್ರಿಗೆ ಓದತ್ತಲ್ಲ, ಕೆಲಸದವ್ರಿಗೆ ಓದತ್ತಲ್ಲ, ನೀನು ಆಶೀರ್ವಾದ ಕೊಟ್ಟರು ಕೂಡ ಏನು ಪ್ರಯೋಜನ ಬರ್ತೈತೆ ನನ್ನ ಜೀವಿತಕ್ಕೆ ಅಂತ ಹೇಳ್ತಾನೆ. ಯಾವ ಪರಿಸ್ಥಿತಿನಾಗ ಇರ್ತಾನೆ ಹೇಳು? 100 ವಯಸ್ಸು ಬಂದಿರ್ತದೆ ಅಬ್ರಾಮ್ಗೆ, 90 ವಯಸ್ಸು ಸಾರಾಗಿ ಬಂದಿರ್ತೈತೆ. ಇನ್ನು ಅವರು ಮೃತ್ಯು ಪ್ರಾಯರಾಗಿರ್ತಾರ, ಅಂದ್ರೆ ಏನು, ಇನ್ನು ಸಾವಿಗೆ ಹತ್ರ ಆಗಿರ್ತಾರ. ಆ ಮೃತ್ಯು ಪ್ರಾಯನಲ್ಲಿ ಇರೋಂಥ ವ್ಯಕ್ತಿನೂ ಕೂಡ ದೇವ್ರು ಏನು ಮಾಡ್ತಾನೆ ಗೊತ್ತಾ, ಅಲ್ಲಿ ಕಾರ್ಯ ಮಾಡ್ತಾನೆ, ಅವ್ರಲ್ಲಿ ಗರ್ಭಫಲ ತೆಗಿತಾನೆ. ಗರ್ಭಫಲ ತೆಗೆದು ಅವ್ರಿಗೆ ಸಂತಾನ ಕೊಡ್ತಾನೆ. ಅವಾಗ ಹೇಳೋಣ ದೇವರು ಪುನರುತ್ಥಾನ ಬಗ್ಗೆ ಏನಂತ, ಸತ್ತಿರೋರ್ನು ಕೂಡ, ಸತ್ತಿರೋ ಸ್ಥಿತಿನಲ್ಲಿ ಇದ್ದೋರ್ನು ಕೂಡ ಮತ್ತೆ ನಾನು ಪುನರುತ್ಥಾನ ಮಾಡ್ತೀನಿ. ಆಮೇನ್, ಹಾಲೆಲೂಯಾ. ನೀನು ಮೃತಪ್ರಾಯ ಸತ್ತದ ನೀನು ಅನ್ಕಂತೇದಿ, ನೀನು ಮುದುಕಂತ ನೀನು ಅನ್ಕಂತೇದಿ, ನಿನ್ನಲ್ಲಿ ಗರ್ಭಫಲನೇ ನಿಂತೋಗದಂತ ನೀನು ಅನ್ಕಂತೇದಿ. ಸತ್ತೋಗಿರೋ ಸ್ಥಿತಿನಲ್ಲಿ ಕೂಡ ಮತ್ತೆ ನಾನು ಪುನರುತ್ಥಾನ ಎದ್ದೇಳಿಸ್ತೀನಿ ಅಂತಾನ. ಆಮೇನ್, ಹಾಲೆಲೂಯಾ. ಆ ನಿರೀಕ್ಷಣೆ ದೇವ್ರು ನಮಗೆ ಕೊಟ್ಟಾನ. ಯಾವಾಗಾದ್ರೂ ಪುನರುತ್ಥಾನ ಶಕ್ತಿ ನೀನು ಅನುಭವಿಸ್ತೀಯೋ ಅವ್ ನೀನೇನ್ ಮಾಡ್ತೀಯ ಹೇಳು? ಅಬ್ರಾಮ್ಗ 90 ವಯಸ್ಸು 100 ವಯಸ್ಸಿರುವಾಗ, ಸಾರಾಗ 90 ವಯಸ್ಸಿರುವಾಗೇ ದೇವ್ರು ಕಾರ್ಯ ಮಾಡೋಣ. ನನ್ನ ಜೀವಿತದಲ್ಲಿ ಕೂಡ ದೇವರು ಖಚಿತವಾಗಿ ಕಾರ್ಯ ಮಾಡ್ತಾನ. ನನ್ನ ಕೈ ಬಿಡುವ ದೇವರಲ್ಲ. ಎಸ್ಕೇಲ್ ಗ್ರಂಥದಲ್ಲಿ ಕೂಡ, ಎಸ್ಕೇಲ್ ಒಂದು ಮಾತು ಹೇಳ್ತಾನ, ನೀನು ಹೋಗು, ಅಲ್ಲಿ ಸಮಾಧಿಗಳಿರ್ತಾವ, ಆ ಸಮಾಧಿಗಳಾಗ ಎಮ್ಮೆಗಳಿರ್ತಾವ, ಎಮ್ಮೆಗಳಿಗೆ ಹೋಗಿ ಹೇಳು, ನಾನು ಪ್ರವಚಿಸಿದಂಗೆ ಹೇಳು, ನೀನು ಏನು ಹೇಳ್ತೀಯಲ್ಲ ಅದರ ನಾನು ಶಕ್ತಿನ ಬಿಡುಗಡೆ ಮಾಡ್ತೀನಿ. ಆ ಶಕ್ತಿ ಎಮ್ಮೆಗಳಿಗೆ ಹೋಗಿ ಎಮ್ಮೆಗಳು ನಿಂತ್ಕೊಂತಾವಂತ, ಸಮಾಧಿನಾಗಿದ್ದ ಎಮ್ಮೆಗಳು ಎದ್ದಾಳ್ತಾವ, ಅದಕ್ಕೆ ಆ ಎಮ್ಮೆಗಳು ಎದ್ದು ಯುದ್ಧ ಮಾಡ್ತಾವ ಅಂತ ಹೇಳ್ತಾನ. ಅವಾಗೇ ಪುನರುತ್ಥಾನ ಬಗ್ಗೆ ದೇವರು ಸ್ಪಷ್ಟತೆ ಕೊಟ್ಟಾನ. ಅಂದ್ರೆ ಎಮ್ಮೆಗಳು ಅಂದ್ರೆ ಏನು ಹೇಳಿ, ಇನ್ನು ಜೀವಿತ ಇನ್ನು ಅಲ್ಲಿಗೆ ಮುಗಿದೋಗಿರೋದಂತ ಅರ್ಥ. ಹೌದಾ ಇಲ್ಲ? ಇನ್ನು ಸತ್ತು ಸಮಾಧಿನಾಗ ಅದಾರ ಅಂದ್ರೆ ಇನ್ನೇನೇನು ಅರ್ಥ, ಇನ್ನ ಮುಗಿತಿನ ಜೀವಿತನೇ ಮುಗೀತು, ಜೀವಿತನೇ ಮುಗೀತಂತ ನಾವು ಅನ್ಕೊಂತೀವಿ. ದೇವ್ರೇನಂತಾನೆ ಗೊತ್ತಾ, ನಿನ್ನ ಜೀವಿತನ ಅಲ್ಲೇ ಪ್ರಾರಂಭ ಮಾಡ್ತೇನಂತ. ಆಮೇನ್, ಹಾಲೆಲೂಯಾ. ಜೀವಿತ ಮುಗಿತೇನೋ, ಜೀವಿತ ಆಯ್ತೇನೋ, ನನ್ನ ಜೀವಿತದಾಗ ನನಗೆ ಇನ್ನು ಏನಾಗ್ತದೋ ನನ್ನ ಭವಿಷ್ಯತ್ತು, ಏನಾಗ್ತದೋ ನನ್ನ ಮಕ್ಕಳ ಭವಿಷ್ಯತ್ತು, ಏನಾಗ್ತದೋ ನಮ್ಮ ಜೀವಿತ ಅಂತ ನಾವು ಅನ್ಕೊಂತಿರ್ತೀವಿ. ದೇವ್ರೇನ್ ಹೇಳ್ತೇನೆ ಗೊತ್ತಾ, ಮುಗಿತಂತ ನೀನು ಅನ್ಕೊಂತೀವಿ, ಮುಗಿತಂತೇಳಿ ಪ್ರಪಂಚ ಅನ್ಕನಕತೈತೆ. ಆದ್ರೆ ನಾನು ಮತ್ತೆ ಪುನರುತ್ಥಾನ ಮಾಡ್ತೀನಿ ಜೀವಿತನ. ಆಮೇನ್, ಮತ್ತೆ ನಾನು ಎದ್ದಾಳಿಸ್ತೀನಿ. ನೋಡ್ರಿ ಅದನ್ನ ಹೇಳ್ತಾನ ಎಸ್ಕೇಲ್ ಗ್ರಂಥವು 37ನೇ ಅಧ್ಯಾಯ 11ನೇ ವಚನ. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು, ಇಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ಎಲುಬುಗಳು ಏನಾಗವ, ಒಣಗೋಗವ, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಮ್ಮ ನಿರೀಕ್ಷೆನೂ ಕೂಡ ಹಾಳಾಗೋಗತ್ತೆ, ನಾವು ಬುಡನಾಶವಾದವು ಅಂದುಕೊಂಡು. ಬುಡನಾಶ ಅಂದ್ರೆ ಏನ್ ಹೇಳು? ಇನ್ನ ಟೋಟಲ್ ಇನ್ನ ಬುಡ ಸಮೇತ ಇನ್ನ ನಾವು ನಾಶನ ಆಗಿವಿ ಅನ್ಕಂತವ್ರ ಯಾರು ಇಸ್ರಾಯೇಲ್ ಪ್ರಜೆಗಳು. ಮುಗಿತೀನಿ ನಮ್ಮ ಕತೆ, ನಮ್ಮ ಜೀವಿತನೇ ಮುಗೀತು ಅನ್ನೋಂಥ ಸ್ಥಿತಿನಲ್ಲಿ ಅನ್ಕಂತದ್ರ ನನ್ನ ಮಕ್ಕಳು. ನೀನು ಹೇಳು ಪ್ರವಕ್ತನೆ ಅಂತ ಹೇಳಿ ಪ್ರವಕ್ತ ಹೇಳ್ತಾನ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ, ದೈವೋಕ್ತಿ ನುಡಿ ನೀನು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆಗೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ, ಅದ್ರ ಒಳಗಿದ್ದ ನಿಮ್ಮನ್ನು ಎಬ್ಬಿಸ್ತೀನಿ, ಇಸ್ರಾಯೇಲ್ ದೇಶಕ್ಕೆ ಸೇರೆ ಮಾಡುವನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನೆಂದು ನಿಮಗೆ ದೃಢವಾಗುವುದು. ಆಮೆನ್. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನಾನು ನೆಲೆಗೊಳಿಸ್ತೀನಿ. ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ. ಆಮೆನ್, ಹಲ್ಲೆಲೂಯಾ. ಅಂದ್ರೆ ಇನ್ನು ನಮ್ಮ ಜೀವಿತ ಮುಗೀತು, ಇನ್ನು ನಮ್ಮ ಭವಿಷ್ಯತ್ ಇಲ್ಲ, ನಮ್ಮ ಕುಟುಂಬ ಭವಿಷ್ಯತ್ ಮುಗೀತು,
ಇನ್ನು ನಮ್ಗೆ ಯಾವ ನಿರೀಕ್ಷೆನ ಕಾಣವಲ್ದು, ಎಲ್ಲಿ ಕೂಡ ದಿಕ್ಕು ತೋಚವಲ್ದು. ಇನ್ನು ನಮ್ಮ ಜೀವಿತಕ್ಕೆ ಯಾವ ಆಧಾರ ಕೂಡ ಇಲ್ಲ ಏನೋ. ಒಬ್ಬೊಬ್ರು ಏನು ಮಾಡ್ತಿರ್ತಾರೆ ಅಂದರೆ, ಈ ದಿಕ್ಕು ತೋಚಿನ ಪರಿಸ್ಥಿತಿನಲ್ಲಿ ಹೋದಾಗ ಎಷ್ಟೋ ಮಂದಿ ಮಕ್ಕಳನ್ನ ಹಿಡ್ಕೊಂಡು, ಕುಟುಂಬನ ಹಿಡ್ಕೊಂಡು, ಮಕ್ಕಳಿಗೆ ವಿಷ ಕೊಟ್ಟು ತಾವು ವಿಷ ತಗೊಂಡು ಸತ್ತೋಗಿರೋಂಥ ಕುಟುಂಬಗಳು ಕೊಕ್ಕೊಳ್ಳೋದಲ್ಲ ಅದಾವ. ಇಲ್ಲ ಕೇಳಿಲ್ಲ ನೀವು ನ್ಯೂಸು? ಮಕ್ಕಳನ್ನು ಕೂಡ ಒಬ್ಬ ವ್ಯಕ್ತಿ ಏನು ಮಾಡೋಣ ಗೊತ್ತಾ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಆತ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರು, ಅವ್ರ ಮಕ್ಕಳು ಇನ್ನೂ ಇಷ್ಟದರ ಸಣ್ಣವರು. ಏನಂದರೆ ಒಂದು 2 ವರ್ಷ, ಇನ್ನೊಬ್ಬನಿಗೆ ಒಂದು 3 ವರ್ಷ ಇರ್ತದೆ. ಅವನು ಏನು ಮಾಡ್ಯಾನಂದರೆ, ಅವ್ರ ಹೆಂಡ್ತಿ ಸೂಪರ್ ಮಾರ್ಕೆಟ್ಗೆ ಹೋಗಿ ರೇಷನ್ ತರಕಂತೇಳಿ ಸೂಪರ್ ಮಾರ್ಕೆಟ್ಗೆ ಹೋಗ್ಯಾಳ. ಇವನೇನು ಮಾಡ್ಯಾನ, ಆ ಇಬ್ಬರು ಸಣ್ಣ ಹುಡುಗರನ್ನ ಬಾತ್ರೂಮಿಗೆ ಕರ್ಕೊಂಡೋಗಿ ಬಾತ್ರೂಮ್ನಲ್ಲಿ ಆ ಬಕೆಟ್ನಾಗ ನೀರು ತುಂಬಿಸಿ ಇವರಿಬ್ಬರು ಹುಡುಗರನ್ನ ತಲೆಯಲ್ಲಿದ್ದ ಹುಡುಗರನ್ನ ಆ ಬಕೆಟ್ನಾಗ ಮುನ್ಸ್ಬಿಟ್ಟಾನ. ಯಾರು? ಸ್ವಂತ ತಂದೆ ಬಕೆಟ್ನಾಗ ಮುನ್ಸ್ಬಿಟ್ಟಾನ. ಮುನಿಸಿ ಅವರು ಸತ್ತೋಗ್ಬಿಟ್ಟಾರ. ಆವಾಗ ಅವ್ರ ಹೆಂಡ್ತಿ ಬಂದು ನೋಡಿದಾಗ ಅವರು ಸತ್ತೋಗ್ಯಾರ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗತ್ತೆ, ಅವನು ಒಪ್ಕೊಂಡಾನ, ಹಿಂಗೆ ನಾನೇ ನನ್ನ ಮಕ್ಕಳು ಸಾಯಿಸ್ತೀನಿ ಅಂತ. ಎದಕ್ಕೆ ಸಾಯಿಸಿ, ಏನಾಗತ್ತೆ ನಿನಗೆ ಅಂತ ಹೇಳಿದ್ರೆ, ಇಲ್ಲ ನನಗೆ ಈ ಪ್ರಪಂಚ ನೋಡ್ತಿದ್ರೆ, ಈ ದೇಶ ನೋಡ್ತಿದ್ರೆ ನನ್ನ ಮಕ್ಕಳು ಭವಿಷ್ಯತ್ತು ಮುಂದೆ ಹೆಂಗಿರ್ತೋ ನನಗೆ ಗೊತ್ತಿಲ್ಲ, ನನ್ನ ಮಕ್ಕಳು ಭವಿಷ್ಯತ್ತು ಏನು ಹಾಳಾಗ್ತದೋ ಗೊತ್ತಿಲ್ಲ, ಅದಕ್ಕೆ ನಾನು ಇವಾಗ ಏನು ಮಾಡೀನಿ ನನ್ನ ಮಕ್ಕಳನ್ನ ಸಾಯಿಸ್ಬಿಟ್ಟಿನ. ಅರೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಅವನು, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಆಗಿದ್ದು ತನ್ನ ಮಕ್ಕಳ ಭವಿಷ್ಯತ್ತು ಮುಂದೆ ಏನಾಗ್ತೋತೋ ಅಂತೇಳಿ ಭಯಲಿದ್ದ ಏನು ಮಾಡ್ಯಾನ, ಮಕ್ಕಳ ಸಣ್ಣ ಹುಡುಗರನ್ನ ಸಾಯಿಸ್ಬಿಟ್ಟಾನ. ಆಮೇಲೆ ಮತ್ತೆ ಅವನು ಕೂಡ ಸುಸೈಡ್ ಮಾಡ್ಕೊ ಸತ್ತ. ಎದಕ್ಕ? ಭಯ. ಪ್ರಪಂಚ ಎಲ್ಲ ಒಂದು ಭಯನಲ್ಲೇ ಬದುಕ್ತದೆ. ಮುಂದೆ ಭವಿಷ್ಯತ್ತೇನು, ಏನಾಗ್ತತೋ, ನಮ್ಮ ಮಕ್ಕಳ ಜೀವಿತ ಏನಾಗ್ತತೋ, ನಮ್ಮ ಜೀವಿತ ಏನಾಗ್ತತೋ, ಕುಟುಂಬ ಏನಾಗ್ತತೋ, ಮತ್ತೆ ಏನನ್ನ ನಾವು ರೋಡಿಗೆ ಬರ್ತೀವ, ಯಾರನ್ನ ನಮ್ಮನ್ನು ನೋಡಿ ನಮ್ಮನ್ನು ನಿಂದಿಸ್ತಾರ, ನಮ್ಮನ್ನು ಅವಮಾನ ಪಡಿಸ್ತಾರ. ಆ ಸ್ಥಿತಿನಲ್ಲಿ ಏನಾದರೂ ನಾವು ಬಂದರೆ ಹೆಂಗ, ನನ್ನ ಮಕ್ಕಳು ಬಂದರೆ ಹೆಂಗ, ನನ್ನ ಮಕ್ಕಳು ಒಂದು ಸ್ಥಾನದಾಗ ಇರ್ಬೇಕಂತ ನಾನು ಅನ್ಕೊಂತ ಇದೀನಲ್ಲ, ಮತ್ತೆ ನನ್ನ ಮಕ್ಕಳು ಶೀಲ ಸ್ಥಿತಿನಲ್ಲಿ ಇರ್ತಾರೆ, ನನ್ನ ಮಕ್ಕಳು ಭವಿಷ್ಯತ್ತು ಏನಾಗ್ತವೆ ಅನ್ನೋದು ಈ ಭಯ. ಇವೆಲ್ಲ ಒಬ್ಬ ವ್ಯಕ್ತಿ ಎದಕ್ಕೆ ಬರ್ತದಪ್ಪ ಅಂತ ಹೇಳಿದ್ರೆ, ಆ ವ್ಯಕ್ತಿನಲ್ಲಿ ಒಂದು ನಿರೀಕ್ಷಣೆ ಇಲ್ಲ. ಆ ನಿರೀಕ್ಷಣೆ ಇಲ್ದಿದ್ದ ಸ್ಥಿತಿನಲ್ಲೇ ಇಸ್ರಾಯೇಲ್ ಪ್ರಜೆಗಳು ಅದಾರ. ನಮ್ಮ ಭವಿಷ್ಯತ್ತಿನ ಮುಗೀತು, ನಾವಿನ್ನ ಮುಗೀತು ಅನ್ನೋ ಸಂದರ್ಭದಲ್ಲಿ ದೇವ್ರು ಹೇಳ್ತಾರ, ನಿಮ್ಮ ಗೋರಿಗಳ್ನ ನೀವು ಸತ್ತಿರೋದು ನೀವು ಅನ್ಕಂತ ಇರಿ, ಮತ್ತೆ ಅದರಾಗಿದ್ದ ನಾನು ನಿಮ್ಮನ್ನ ಎದ್ದಳಿಸ್ತೀನಿ. ಆಮೇನ್, ಹಲ್ಲೆಲೂಯಾ. ಮತ್ತೆ ನಾನು ನಿಮ್ಮನ್ನ ಎದ್ದಳಿಸ್ತೀನಿ, ಮತ್ತೆ ನಾನು ನಿಮ್ಮನ್ನ ನಿಂದಿರ್ಸ್ತೀನಿ. ಎಲ್ಲೆಲ್ಲಿ ನೀವು ಅವಮಾನ ಹೊಂದಿರೋ ಅಲ್ಲೆಲ್ಲಿ ಮತ್ತೆ ನಾನು ನಿಮ್ಮನ್ನ ತಲೆಯಾಗಿ ನಿಂದಿರ್ಸ್ತೀನಿ. ಎದಕ್ಕೆ ಗೊತ್ತಾ? ನಾನು ಹೇಳಿನಿ, ಅದು ನಾನು ಮಾಡಿನ ಅಂತೇಳಿ ಪ್ರಪಂಚಕ್ಕೆ ಗೊತ್ತಾಗಬೇಕು. ಆಮೇನ್. ನಂಬಿಗಸ್ತನದ, ಸತ್ತು ಪುನರುತ್ಥಾನ ಎದ್ದನದ, ಸಜೀವನದ, ನಮ್ಮ ಜೊತೆಗೆ ಎದಾನ, ಇವಾಗ ಕೂಡ ಎದಾನ. ಅದು ನಮ್ಗೆ ಕೊಡ್ತಿರೋವಂಥ ಭರವಸೆ ಏನು ಗೊತ್ತಾ, ನಿರೀಕ್ಷಣೆ ಏನು ಗೊತ್ತಾ? ಭಯಪಡಬೇಡ. ಸತ್ತಿರೋ ಸ್ಥಿತಿನಲ್ಲಿ ನಿದ್ರು ಕೂಡ, ಬಿದ್ದೋಗಿರೋ ಸ್ಥಿತಿನಲ್ಲಿ ನಿದ್ರು ಕೂಡ, ಮತ್ತೆ ನಾನು ನಿನ್ನ ಪುನರುತ್ಥಾನ ಮಾಡ್ತೀನಿ, ಮತ್ತೆ ನಿನ್ನ ಎದ್ದಾಳಿಸ್ತೀನಿ, ನಾನು ನಿಂದಿರ್ಸ್ತೀನಿ. ನಾವೊಂದು ನಿರೀಕ್ಷೆ ಇಟ್ಕೊಂಡು ನಡಬೇಕು. ನನ್ನ ದೇವ್ರ ಸಜೀವನು, ಅದನ್ನು ಅನುಭವಿಸ್ತಿದೀವ, ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಅನುಭವಿಸ್ತಿದೀವ. ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಅನುಭವಿಸಿದ್ರೆ ನಿನ್ನ ಬಾಧೆನಾಗ ಯಾವತ್ತೂ ಇರೋದಿಲ್ಲ, ನಿನ್ನ ದುಃಖನಾಗ ಯಾವತ್ತೂ ಇರೋದಿಲ್ಲ. ನಿನ್ಗೆ ಅಸಲು ಬಾಧೆನ ಅನಿಸೋದಿಲ್ಲ. ಎದಕ್ಕೆ ಅನಿಸೋದಿಲ್ಲ ಗೊತ್ತಾ? ನನ್ನ ದೇವ್ರ ಪುನರುತ್ಥಾನನು. ಆಮೆನ್, ಹಲ್ಲೆಲೂಯಾ. ನನ್ನ ದೇವ್ರ ಸಜೀವನು, ಸತ್ತು ಅಲ್ಲೇ ಇಲ್ಲ, ಮತ್ತೆ ಪುನರುತ್ಥಾನ ಗೆದ್ದಾನ, ನಿರಂತರ ಜೀವಿಸುವಾತನಾತ. ಆ ದೇವರು ನಾವು ಆರಾಧಿಸ್ತಾ ಇದೀವಿ. ಭಯದಕ್ಕ ನಮ್ಮನ್ನ ನೋಡಿ ಅಪವಾದ ಬೈಬಿಡ್ಬೇಕು, ನಮ್ಮನ್ನ ನೋಡಿ ಶತ್ರುಗಳು ಬೈಬಿಡ್ಬೇಕು. ಅರೇ ಇವ್ರು ನಾಶ ಆಗ್ತಾರೇನೋ ಎದುರು ನೋಡ್ತಾ ಇದೀವಿ. ಇವ್ರು ನಾಶ ಆಗಲಿಲ್ಲ, ಮತ್ತೆ ದೇವ್ರು ಎದ್ದು ನಿಂದಿರ್ತಾರಲ್ಲ ಇವ್ರನ್ನ, ಅವ್ರಿಗೂ ಚಿಡಬೇಕು. ಹೌದಾ ಇಲ್ಲ? ದೇವರು ನಮ್ಮನ್ನ ಯಾವತ್ತೂ ನಾಶನಿಗೆ ಅಪ್ಪಗಿಸೋದಿಲ್ಲ. ಯಾವಾಗಲೂ ನಮ್ಮನ್ನು ಕಾಪಾಡ್ಕೋಬೇಕಂತಲೇ ದೇವ್ರು ನೋಡ್ತಾನೆ. ಯಾವಾಗಲೂ ತನ್ನ ರೆಕ್ಕೆನಲ್ಲಿ ಭದ್ರಪಡಿಸ್ಬೇಕಂತಲೇ ನೋಡ್ತಾನೆ. ಕೋಳಿ ಯಾವಾಗಲೂ ತನ್ನ ಮಕ್ಕಳನ್ನ ತನ್ನ ರೆಕ್ಕದಲ್ಲಿ ಭದ್ರಪಡಿಸೋಕೆ ನೋಡ್ತದಪ್ಪ. ಅದು ಬರ್ತದಂದ್ರೆ ಅದಕ್ಕೆ ಬಿಡ್ತದ? ಶತ್ರು ಬರ್ತಾನಂತ ಗೊತ್ತು ಕೋಳಿಗೆ. ಶತ್ರು ಬಂದು ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗ್ತಾನಂತ ಗೊತ್ತು ಕೋಳಿಗೆ. ಅದಕ್ಕೆ ಏನು ಮಾಡ್ತದೆ ಗೊತ್ತಾ? ತಾನು ತನ್ನ ರೆಕ್ಕೆನ ಚಾಚಿ ತನ್ನ ಮಕ್ಕಳು ಭದ್ರಪಡಿಸ್ಕೊತ. ಆಮೇನ್. ಹಂಗಾದ್ರೆ ನಮ್ಮ ತಂದೆ ಕೂಡ ಶತ್ರು ನಮ್ಮ ಮೇಲೆ ದಾಳಿ ಮಾಡ್ತಾನಂತ ಗೊತ್ತು, ಶತ್ರು ನಮ್ಮ ಕುಟುಂಬ ಮೇಲೆ ದಾಳಿ ಮಾಡ್ತಾನಂತ ಗೊತ್ತು, ಶತ್ರು ನಮ್ಮ ಮಕ್ಕಳ ಮೇಲೆ ದಾಳಿ ಮಾಡ್ತಾನಂತ ಗೊತ್ತು.
ಶತ್ರು ನಮ್ಮ ಮೇಲೆ ದಾಳಿ ಮಾಡ್ತಾನಂತ ಕೂಡ ಗೊತ್ತು. ಆದರೆ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನೀನು ನನ್ನ ರೆಕ್ಕೆ ನೀಡೋದಿಲ್ಲದಿ, ನಾನು ನಿನಗೆ ಕಾಪದಲವಾಗಿದ್ದೀನಿ. ಎದಕ್ಕಂದ್ರೆ ನಾನು ಸಜೀವನು. ಆಮೇನ್. ನಾನು ಪುನರುತ್ಥಾನ ಗೆದ್ದೀನಿ. ಆ ಪುನರುತ್ಥಾನ ಶಕ್ತಿ ನೀನು ಅನುಭವಿಸ್ತಿದ್ವಾ? ಏನು ಆಚಾರಬದ್ಧವಾಗಿ ಹೋಗಿ ಆಚಾರಬದ್ಧವಾಗಿ ಕುತ್ಕೊಂಡು ಆಚಾರಬದ್ಧವಾಗಿ ಹಬ್ಬ ಆಚರಿಸಿ ಇವತ್ತು ಯೇಸುಸ್ವಾಮಿ ಎದ್ದಾನ, ಇವತ್ತು ಯೇಸುಸ್ವಾಮಿ ಎದ್ದಾನ ಅಂತೇಳಿ ಎಲ್ಲರಿಗೆ ಹ್ಯಾಪಿ ಈಸ್ಟರ್ ಸಿಸ್ಟರ್, ಹ್ಯಾಪಿ ಈಸ್ಟರ್ ಬ್ರದರ್ ಅಂತೇಳಿ ಹೇಳಿ ಹೋಗೋದಲ್ಲ. ಆ ಪುನರುತ್ಥಾನ ಶಕ್ತಿನ ನಿನ್ನ ಜೀವಿತದಲ್ಲಿ ನೀನು ಅನುಭವಿಸ್ತಿದೆಯಾ? ಬಾರಿ ಮಂದಿ ಏನು ಮಾಡ್ತಾರೆ ಗೊತ್ತಾ? ಪಾಸ್ಟರ್ಗಳು ವಿಶ್ವಾಸಗಳು ಬಂದಾಗ ಟಚ್ ಅಂತಾರ, ಅಂದ್ಗಳು ಏನು ಮಾಡ್ಬೇಕಲ್ಲಿ? ದಪ್ಪ ಅಂದ್ಬಿಡ್ಬೇಕು. ಅದು ಟ್ರೈನಿಂಗ್ ಕೊಡೋರು ಕೂಡ ಇದಾರೆ. ಮತ್ತು ಭಾರಿ ಮಂದಿ ಅಂತಲ್ಲ, ಕೆಲವು ಮಂದಿ ಇದಾರೆ. ಕೆಲವು ಮಂದಿ ಯಥಾರ್ಥವಾಗಿ ಕೂಡ ಸ್ವಸ್ಥತೆ ಕಾರ್ಯಗಳು ದೇವರು ಆ ಕೃಪಾ ವರಗಳು ಕೊಟ್ಟಾನೆ. ಬಟ್ ನಾನು ಏನಂತ ಹೇಳ್ತೀನಿ ಅಂದರೆ, ಪುನರುತ್ಥಾನ ಶಕ್ತಿ ಅಂದರೆ ಟಚ್ ಅಂತೇಳಿ ಅವ್ರನ್ನ ಬಿಡಿಸೋದಲ್ಲ. ಪುನರುತ್ಥಾನ ಶಕ್ತಿ ಅಂತ ಹೇಳಿದ್ರೆ ಏನೋ ಸ್ವಸ್ಥತೆ ಮಾಡಿ ಅವ್ರಿಗೆ ಏನೋ ಆ ಶಕ್ತಿನ ಅವ್ರಲ್ಲಿ ಏನೋ ಪ್ರಭಾವಿತ ಮಾಡೋದಲ್ಲ. ಪುನರುತ್ಥಾನ ಶಕ್ತಿ ಅಂದ್ರೆ ಏನಂದ್ರೆ, ಒಬ್ಬ ವ್ಯಕ್ತಿ ಒಬ್ಬ ಸೇವಕನು ಬೋಧಿಸ್ತಿರುವಾಗ ಆ ಕಡೆ ವ್ಯಕ್ತಿನಾಗಿರುವಂಥ ಮನಸ್ಸು, ಕೆಟ್ಟ ಮನಸ್ಸು, ಅದನ್ನ ಮತ್ತೆ ಅವನು ಚೇಂಜ್ ಮಾಡ್ಕೊಂಡು ನಾನು ಈ ಜೀವಿತ ಜೀವಿಸ್ಬಾರ್ದಯ್ಯ, ನಾನು ಯಥಾರ್ಥವಾಗಿ ದೇವ್ರ ಸಲಕ್ಕೆ ಸಾಕ್ಷಿಯಾಗಿ ಜೀವಿಸ್ಬೇಕಂತ ಅವನ ಜೀವಿತನ ಅವನು ಮಾರ್ಸ್ಕಂತ ನೋಡು. ಅದು ನಿಜವಾಗ್ಲೂ ಪುನರುತ್ಥಾನ ಶಕ್ತಿ ಅದು. ಆಮೇನ್, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಸೇವಕನು ನಿಂತು ಮಾತಾಡ್ತಿರುವಾಗ ಇನ್ನೊಂದು ವ್ಯಕ್ತಿ ಅಲ್ಲಿ ವಿಶ್ವಾಸಿ ಕುಂತಿರುವಾಗ ಆ ವಿಶ್ವಾಸಿ ಹೃದಯನ ಕದಲ್ಸತ್ತಂದ್ರೆ, ದೇವ್ರ ಮಾತು ಆ ಹೃದಯನ ಕದಲ್ಸತ್ತಂದ್ರೆ ಅಲ್ಲಿ ಪುನರುತ್ಥಾನ ಶಕ್ತಿ ಕೆಲಸ ಮಾಡತ್ತಂತ ಅರ್ಥ. ಆಮೇನ್. ಒಬ್ಬ ವ್ಯಕ್ತಿ ರಕ್ಷಣೆಯಲ್ಲಿ ಬರೋದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ. ಆಮೇನ್, ಹಲ್ಲೆಲೂಯಾ. ಹೌದಾ ಇಲ್ಲ? ಕೈ ಇಟ್ಟು ಟಚ್ ಅಂತೇಳಿ ಬಿಡ್ಸೋದಲ್ಲ. ನೀನು ಬೋಧಿಸ್ತಿರುವಾಗ ಆ ಕಡೆ ಇರೋ ವ್ಯಕ್ತಿ ಮನಸ್ಸು ಕರಗಬೇಕು, ಆ ಕಡೆ ಇರೋ ವ್ಯಕ್ತಿ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೋಬೇಕು, ಅವನ ಪಶ್ಚಾತ್ತಾಪ ಪಡ್ಬೇಕು, ದೇವ್ರ ಸಲ ಅವನ ಸಾಕ್ಷಿಯಾಗಿ ಜೀವಿಸುವಂಥ ತೀರ್ಮಾನ ತಗೋಬೇಕು. ತಗೊಂಡ ನನಗೂ ಅದು ಪುನರುತ್ಥಾನ ಶಕ್ತಿ ಅದು. ಆಮೇನ್, ಹಲ್ಲೆಲೂಯಾ. ಭಾರಿ ಮಂದಿ ಯವನಸ್ಥರು ಏನು ಮಾಡ್ತಾರೆ ಗೊತ್ತಾ? ಜಾಸ್ತಿ ಈ ಮೊಬೈಲ್ಗಳು, ಈ ಟಿವಿಗಳು ಇವೆಲ್ಲ ಇಟ್ಕೊಂಡು ಎದಕ್ಕ ಟೈಮ್ ಪಾಸ್ ಮಾಡ್ತಿರ್ತಾರೆ ಅಂದರೆ ಅವರಲ್ಲಿ ಏನಿಲ್ಲ, ಪುನರುತ್ಥಾನ ಶಕ್ತಿ ಇಲ್ಲ. ಪುನರುತ್ಥಾನ ಶಕ್ತಿ ಇದ್ದವನು ಜಾಸ್ತಿ ಮೊಬೈಲ್ ನೋಡ್ಕೊಂತಿರೋದಿಲ್ಲ. ದೇವ್ರನ್ನ ನಿಜವಾಗ್ಲೂ ಅನುಭವಿಸೋನು ಜಾಸ್ತಿ ಟಿವಿ ನೋಡ್ಕೊಂತಿರೋದಿಲ್ಲ. ದೇವ್ರನ್ನ ನಿಜವಾಗ್ಲೂ ಅನುಭವಿಸೋನು ಜಾಸ್ತಿ ಲೋಕ ಸ್ನೇಹದಲ್ಲಿ ಇರಬೇಕಂತ ಅನ್ಕೊಳ್ಳೋದಿಲ್ಲ. ದೇವ್ರನ್ನ ಅನುಭವಿಸೋನು, ಪುನರುತ್ಥಾನ ಶಕ್ತಿನ ಅನುಭವಿಸೋನು ಇವನ್ನೆಲ್ಲ ದೂರಪಡಿಸ್ತಾನ. ಆಮೇನ್, ಹಲ್ಲೆಲೂಯಾ. ಇವನ್ನೆಲ್ಲ ದೂರ ತಳ್ತಾನ, ಲೋಕನ ದೂರ ತಳ್ತಾನ. ಲೋಕದಾಗಿರಕ್ಕೆ ಇಷ್ಟಪಡೋದಿಲ್ಲ, ಲೋಕ ಸಾವಾಸದಾಗಿರಕ್ಕೆ ಇಷ್ಟಪಡೋದಿಲ್ಲ, ಲೋಕ ವ್ಯವಹಾರಗಳದಾಗ ಇಷ್ಟಪಡೋದಿಲ್ಲ. ಎದಕ್ಕೆ ಹೇಳು? ಪುನರುತ್ಥಾನ ಶಕ್ತಿ ಅವನಲ್ಲಿ ಕೆಲಸ ಮಾಡ್ತಿರ್ತದೆ. ಆಮೇನ್. ಪುನರುತ್ಥಾನ ಶಕ್ತಿ ಯಾರನ್ನಲ್ಲಿ ಕೆಲಸ ಮಾಡ್ತದೋ ಅವನು ಯಾವಾಗಲೂ ಲೋಕಕ್ಕೆ ದೂರ ಆಗಿರ್ಬೇಕಂತಾನೆ ಆಸೆ ಪಡ್ತಾನೆ, ಲೋಕ ಆಶೆಗಳು ದೂರ ಆಗಿರ್ಬೇಕಂತಾನೆ ಆಸೆ ಪಡ್ತಾನೆ. ಇಲ್ಲ ನಾವು ಕಾಂಪ್ರಮೈಸ್ ಆಗ್ತಿದೀವಿ, ನಾವು ಆ ಕಡೆ ಲೋಕನು ಈ ಕಡೆ ದೇವರು ಎರಡೂ ನಾವು ಸಮಾನವಾಗಿ ನಡೀತಿದೀವಿ ಅಂದರೆ ಅಲ್ಲಿ ದೇವರ ಶಕ್ತಿ ನಿನ್ನಲ್ಲಿ ಪ್ರಭಾವಿತ ಮಾಡ್ತಿಲ್ಲ, ದೇವರ ಶಕ್ತಿ ನಿನ್ನಲ್ಲಿ ಕೆಲಸ ಮಾಡ್ತಿಲ್ಲ. ನೀನು ಜಸ್ಟ್ ಸುಮ್ಮನೆ ಬರ್ತಿದ್ದಿ, ಕುತ್ಕೊಂತಿದ್ದಿ, ಆರಾಧಿಸ್ತಿದ್ದಿ, ಹೋಗ್ತಿದ್ದಿ, ನಿನ್ನ ತೃಪ್ತಿಗೆ ನೀನು ಅನುಭವಿಸ್ತಿದ್ದಿ ತಪ್ಪ ಆ ಶಕ್ತಿ ನಿಜವಾಗ್ಲೂ ನಿನ್ನಲ್ಲಿ ಕಾರ್ಯ ಮಾಡ್ತಿಲ್ಲ. ಅದಕ್ಕೆ ಜಾಸ್ತಿ ಏನು ಮಾಡ್ತೀವಿ ಹೇಳು? ಮೊಬೈಲ್ನಾಗ ರೀಲ್ಸ್ ನೋಡ್ತೀವಿ, ಮೊಬೈಲ್ನಾಗ ಗೇಮ್ ಆಡ್ತೀವಿ, ಟಿವಿ ನೋಡ್ತೀವಿ. ಇವಾಗ IPL ಒಂದು ಬಂದೈತೆ, ಜಾಸ್ತಿ IPL ನೋಡ್ತೀವಿ, ಕ್ರಿಕೆಟ್ ನೋಡ್ತೀವಿ. ಇವೆಲ್ಲ ಎದಕ್ಕಂದ್ರೆ ದೇವ್ರ ಆತ್ಮ, ಆ ಒಂದು ಪರಿಶುದ್ಧ ಆತ್ಮ, ದೇವ್ರ ಶಕ್ತಿ ಕೆಲಸ ಮಾಡ್ತಿಲ್ಲ. ಅದೇ ನೀನು ದೇವ್ರ ಕೆಲಸ ಮಾಡೈತೆ ಅನ್ಕೋ, ನೀನು ಏನು ಮಾಡ್ತೀವಿ ಗೊತ್ತಾ? ಬೈಬಲ್ ಹಿಡ್ಕೊಂಡು ಹೋಗಿ ಕುತ್ಕೊಂತೀವಿ. ಆಮೇನ್. ಮೊಣಕಾಲವ್ರಿಗೆ ಪ್ರಾರ್ಥನೆ ಮಾಡ್ತಿ, ದೇವ ನನ್ನ ಭವಿಷ್ಯತನ ಆಶೀರ್ವದಿಸು, ನನ್ನ ಕುಟುಂಬ ನಿನ್ನ ನಾಮಗೆ ಮಹಿಮಕರವಾಗಿರ್ಬೇಕು, ನಾನು ಯಥಾರ್ಥವಾಗಿ ಜೀವಿಸ್ಬೇಕು, ನನ್ನಿಂದ ನಿನ್ನ ನಾಮ ಅವಮಾನ ಆಗಬಾರ್ದು, ನನ್ನಿಂದ ನಿನ್ನ ನಾಮಗೆ ಯಾವತ್ತೂ ಘನತೆ ತರುವಂಥದ್ದಾಗಿರ್ಬೇಕು ತಪ್ಪ ಅವಮಾನ ತರುವಂಥದ್ದು ಸ್ಥಿತಿನಲ್ಲಿ ನಾನು ಇರಬಾರ್ದು ಅಂತೇಳಿ ಅವನವನು ಯಾವಾಗಲೂ ಸರಿಪಡಿಸ್ಕೊಂತಾನೆ ಇರ್ತಾನೆ. ಅವನವನು ಯಾವಾಗಲೂ ಸರಿಪಡಿಸ್ಕೊಂತಾನೆ ಅದೇನ ಅಂದರೆ ಅವನಲ್ಲಿ ಪುನರುತ್ಥಾನ ಶಕ್ತಿ ಅವನಲ್ಲಿ ಕೆಲಸ ಮಾಡಕತ್ತಂತ ಅರ್ಥ. ಆಮೇನ್. ಪುನರುತ್ಥಾನ ಶಕ್ತಿ ಅವನಲ್ಲಿ ಕೆಲಸ ಮಾಡ್ತಿಲ್ಲಪ್ಪ ಅಂತ ಹೇಳಿದ್ರೆ ಅವನು ಲೋಕಕ್ಕೆ ಯಾವಾಗಲೂ ಹತ್ರ ಆಗ್ತಿರ್ತಾನೆ.
ಲೋಕಕ್ಕೆ ಯಾವಾಗಲೂ ಸನಿತನ ಆಗ್ತಿರ್ತಾನೆ. ಸನಿತ ಆದ್ರೂ ಕೂಡ ಅವನಿಗೆ ಅದು ತಪ್ಪು ಅನ್ಸೋದಿಲ್ಲ. ನಾವು ಏನನ್ನ ಹೇಳ್ರಿ, ಮತ್ತೆ ಹುಡುಗರಿಗಾಗಿರಲಿ, ಇಲ್ಲಾಂದ್ರೆ ಯಾರೋ ನಮಗೆ ಗೊತ್ತಿರೋರಿಗಾಗಿರಲಿ, ನಮ್ಮ ಸಂಬಂಧಿಕರಿಗಾಗಿರಲಿ, ಇದು ತಪ್ಪಪ್ಪ ಅಂತ ಹೇಳಿ ಮತ್ತೆ ಇದೇನು ದೊಡ್ಡ ತಪ್ಪು ಅಂತಾರೆ. ಇದೇನು ದೊಡ್ಡ ತಪ್ಪು ಅವ್ರಿಗೆ ಏನು ಅನ್ಸುತ್ತೆ ಏನದು? ಅದು ದೊಡ್ಡ ತಪ್ಪು ಅನ್ಸೋದಿಲ್ಲ ಅವರಿಗೆ. ಎದಕ್ಕೆ ಅನ್ಸೋದಿಲ್ಲ ಅಂದರೆ ಅವ್ರು ಲೋಕಕ್ಕೆ ಹತ್ರ ಆಗ್ತಾರೆ. ಯಾರವರು? ಕ್ರೈಸ್ತವರೇ. ಯೇಸು ಸ್ವಾಮಿ ನಿಜವಾದ ದೇವ್ರು ಅಂತೇಳಿ ಹೇಳಂತ ಹೇಳಿದ್ರೆ ಅವರೇ ನಿಂತ್ಕೊಂಡು ಹೇಳ್ತಾರೆ, ಯೇಸು ಸ್ವಾಮಿ ನಿಜವಾದ ದೇವ್ರು ಅಂದ್ರೆ, ಯೇಸು ಸ್ವಾಮಿ ನಿಜವಾದ ದೇವ್ರು ನಮ್ಮ ಕರೆ, ಯೇಸು ಸ್ವಾಮಿ ನಿಜವಾದ ದೇವ್ರು, ಚರ್ಚ್ ಬರ್ರಿ, ಅವರೇ ಹೇಳ್ತದಾರ. ಆ ಪುನರುತ್ಥಾನ ಶಕ್ತಿನ ಅನುಭವಿಸ್ತದೆಯಾ ಅಂದರೆ ಅನುಭವಿಸ್ತಿಲ್ಲ. ಹೆಂಗಿದ್ದೀನಿ ನೀನಂದರೆ ಆಚಾರಬದ್ಧವಾಗಿದ್ದೀನಿ. ಹಬ್ಬ ಬಂದರೆ ಊರೆಲ್ಲರನ್ನ ಕರೆಸಿ ಊಟ ಹಾಕ್ತೀನಿ, ಕುರಿಗಳು ಕೊಯ್ತೀನಿ, ಮ್ಯಾಕ್ಗಳು ಕೊಯ್ತೀನಿ. ಏನಂದರೆ ನಾವು ಆಚರಿಸ್ತೀವಿ. ಯೇಸು ಸ್ವಾಮಿ ನಿಜವಾದ ದೇವರು. ಅರೇ ನೀನು ಏನೋ ಮಾಡಿದ್ರಲ್ಲ ದೇವರು, ಆ ದೇವ್ರನ್ನ ನೀನು ನಿಜವಾಗ್ಲೂ ಅನುಭವಿಸ್ತಿದ್ಯಾ? ಆ ದೇವ್ರ ನಿಜವಾಗ್ಲೂ ನಿನ್ನ ಜೀವನದಲ್ಲಿ ನೀನು ಅದು ಅನುಭವಿಸ್ಕೊಂಡು ನಡೀತಿದ್ಯಾ? ಅದನ್ನ ಎದುರಿರೋ ವ್ಯಕ್ತಿ ಅದನ್ನ ಗುರುತಿಸ್ತದನ? ಆ ಪುನರುತ್ಥಾನ ಶಕ್ತಿನ ಎದುರಿರೋ ವ್ಯಕ್ತಿ ನಿನ್ನಲ್ಲಿ ಗುರುತಿಸ್ತದನ? ಅದು ಇಂಪಾರ್ಟೆಂಟ್. ಗುರುತಿಸ್ತದನ? ಎದುರಿರೋ ವ್ಯಕ್ತಿ ಈ ವ್ಯಕ್ತಿನಲ್ಲಿ ಪರಿಶುದ್ಧಾತ್ಮ ಶಕ್ತಿ, ದೇವರ ಶಕ್ತಿ ಈ ವ್ಯಕ್ತಿನಲ್ಲಿ ಕಾಣಕತ್ತದ ಅಂತ ಹೇಳಿ ಗುರುತಿಸ್ತದರ? ನಮ್ಮ ನೋಡಿ ಗುರುತಿಸ್ತದರ? ಇವನು ಕೂಡ ನಮ್ಮ ಪಾರ್ಟಿನೇ ಬಿಡು, ಇವನು ಕೂಡ ನಮ್ಮಂಗೆ ಬಿಡು ಅನ್ಕಂತದಾರ. ಹಂಗೆ ಅನ್ಕಂತದಾರ ಅಂದರೆ ಅರ್ಥ ಏನು ಗೊತ್ತಾ? ನಾವು ಪುನರುತ್ಥಾನ ಶಕ್ತಿನ ಅನುಭವಿಸ್ತಿಲ್ಲ. ದೇವ್ರಂದ್ರೆ ಮತ್ತೆ ಇಷ್ಟ ಇಲ್ಲ ಅಂತಲ್ಲ. ಮತ್ತೆ ದೇವ್ರಂದ್ರೆ ಇಷ್ಟ. ಯೇಸು ಸ್ವಾಮಿ ಅಂದ್ರೇನೆ ನಿಜವಾದ, ಯಾವ ದೇವ್ರು ನಿಜವಾದ ದೇವ್ರು? ಯೇಸು ಸ್ವಾಮಿ ನಿಜವಾದ ದೇವ್ರು ಅಂತ ಹೇಳ್ತಾರೆ. ಬೇರೆ ಯಾವ ದೇವ್ರಲ್ಲ, ಯೇಸು ಸ್ವಾಮಿನೇ ನಿಜವಾದ ದೇವ್ರ ಅಂತಾರೆ. ಯೇಸು ಸ್ವಾಮಿನೇ ನಿಜವಾದ ದೇವ್ರು ಅಂತ ಹೇಳ್ತಿದ್ದೀರ, ಮತ್ತೆ ಅದು ಯೇಸು ಸ್ವಾಮಿ ನಿನ್ನ ಜೀವದಲ್ಲಿ ಎದಾನ ಅಂದ್ರೆ ಇಲ್ಲ. ಇನ್ನು ಏನು ನೀನು ಕ್ರೈಸ್ತವಳು? ಏನು ನೀನು ಕ್ರೈಸ್ತವನು? ಪುನರುತ್ಥಾನ ಶಕ್ತಿನ ನಿನ್ನಲ್ಲಿ ನೀನು ಅನುಭವಿಸ್ತಿಲ್ಲ ಅಂದ್ರೆ, ಸತ್ತು ಪುನರುತ್ಥಾನ ಗೆದ್ದು ಎಷ್ಟು ವರ್ಷ ಆಗೈತೆ? ಯೇಸು ಸ್ವಾಮಿ 2000 ವರ್ಷ ಆಗೈತೆ. ನೀನು ಹುಟ್ಟಿ ಎಷ್ಟು ವರ್ಷ ಆಗೈತೆ? ನೀನು ಕ್ರಿಸ್ತ ನಂಬಿ ಎಷ್ಟು ವರ್ಷ ಆಗೈತೆ? ಕ್ರಿಸ್ತ ನೀನು ತಿಳ್ಕೊಂಡು ಎಷ್ಟು ವರ್ಷ ಆಗೈತೆ? ಕ್ರಿಸ್ತ ನೀನು ಆರಾಧಿಸ್ತಿರೋಕೆ ಎಷ್ಟು ವರ್ಷ ಆಗೈತೆ? ಮತ್ತೆ ಅಷ್ಟು ವರ್ಷ ಆಗಿರೋದನ್ನ ನೀನು ಇವಾಗವರೆಗೂ ಕೂಡ ಕ್ರಿಸ್ತ ನೀನು ಅದು ಸರಿಯಾಗಿ ನೀನು ಅನುಭವಿಸ್ತಿಲ್ಲ ಅಂದ್ರೆ, ಆ ಶಕ್ತಿ ನೀನು ಸರಿಯಾಗಿ ನೀನು ಅದನ್ನ ನಿನ್ನ ಜೀವನದಲ್ಲಿ ನೀನು ಅನ್ವಯಿಸ್ಕೊಂಡು ನಡೀತಿಲ್ಲ ಅಂದ್ರೆ, ನೀನು ಪುನರುತ್ಥಾನ ಶಕ್ತಿನೇ ನಿನ್ನಲ್ಲಿ ಇಲ್ಲ ಅಂದ್ರೆ, ಇನ್ನು ದೇವ್ರಿಗೆ ನೀನು ಹೆಂಗೆ ಇಷ್ಟಳಾಗಿರ್ತೀವಿ? ಹೆಂಗೆ ಇಷ್ಟಳಾಗಿರ್ತೀವಿ? ಅಸಾಧ್ಯ ಅದು. ಪುನರುತ್ಥಾನ ಶಕ್ತಿ ಯಾರನ್ನಲ್ಲಿ ಕಾಣ್ತದೆ ಗೊತ್ತಾ? ಆ ಹಳೆ ಜೀವಿತ ಏನಿರ್ತಲ್ಲ, ಹಳೆ ಜೀವಿತ ಮತ್ತೆ ನಮ್ಮಲ್ಲಿ ಕಾಣೋದಿಲ್ಲ ಅದು. ಆಮೇನ್. ಒಬ್ಬ ವ್ಯಕ್ತಿನಲ್ಲಿ ಅವನ ಹಳೆ ಜೀವಿತ ಅವನಲ್ಲಿ ಕಾಣ್ತಿಲ್ಲ ಅಂದ್ರೆ ಅವನಲ್ಲಿ ಪರಿಶುದ್ಧಾತ್ಮ ಶಕ್ತಿ, ಪುನರುತ್ಥಾನ ಶಕ್ತಿ ಕೆಲಸ ಮಾಡಕಂತ ಅರ್ಥ. ಆಮೇನ್. ಮತ್ತೆ ಅದು ಹಳೆ ಸ್ವಭಾವಗಳಾಗ್ಲಿ, ಮತ್ತೆ ಅದು ಹಳೆ ಒಂದು ಕ್ರಿಯೆಗಳಾಗ್ಲಿ ಅವನಲ್ಲಿ ಕಾಣ್ತದ ಅಂದ್ರೆ ಪುನರುತ್ಥಾನ ಶಕ್ತಿ ಅವನಲ್ಲಿ ಇಲ್ಲ ಅಂತ ಅರ್ಥ. ಅದು ಅವನು ಅನುಭವಿಸ್ತಿಲ್ಲ ಅಂತ ಅರ್ಥ. ಯಾವಾಗಲೂ ಪುನರುತ್ಥಾನ ಶಕ್ತಿ ನಮ್ಮನ್ನು ರೂಪಾಂತರ ಪಡಿಸ್ತದೆ. ಆಮೇನ್. ನಮ್ಮನ್ನೇನು ಪಡಿಸ್ತದೆ? ರೂಪಾಂತರ ಪಡಿಸ್ತದೆ. ಕ್ರಿಸ್ತ ರೂಪದಲ್ಲಿ ನಮ್ಮನ್ನು ತರಕ್ಕೆ ಪ್ರಯತ್ನ ಪಡ್ತೈತೆ. ನಮ್ಮ ಸ್ವಭಾವಗಳಲ್ಲ, ಪಾಪ ಸ್ವಭಾವಗಳಲ್ಲ, ಆದಾಮ ಸ್ವಭಾವಗಳಲ್ಲ, ಕ್ರಿಸ್ತ ಸ್ವಭಾವದಲ್ಲಿ ನಮ್ಮನ್ನ ತರತೈತೆ ಪುನರುತ್ಥಾನ ಶಕ್ತಿ. ಮತ್ತೆ ತರಗತ್ತ ಕಾಣಬೇಕದು, ವ್ಯಕ್ತಿನಲ್ಲಿ ಕಾಣಬೇಕು. ಆ ಕಡೆ ಇರೋ ವ್ಯಕ್ತಿಯರೇ ಒಂದು ಟೈಮ್ನಲ್ಲಿ ಇದ್ರಪ್ಪ, ಇವಾಗ ಹಂಗಿಲ್ಲ, ಜೀವಿತನೇ ಬೇರೆ, ಇವಾಗ ಅವ್ರ ರೂಟೇ ಬೇರೆ, ಇವಾಗ ಅವ್ರು ಜೀವಿಸಿರೋ ಜೀವಿತನೇ ಬೇರೆ. ಅದು ಆ ಸಾಕ್ಷಿ ನೀನು ಪಡ್ಕಂತಿದೀಯ ಅಂದರೆ ಪುನರುತ್ಥಾನ ಶಕ್ತಿ ಹೇಳಿ ಕೆಲಸ ಮಾಡಕತ್ತಂತ ಅರ್ಥ. ಆ ಸಾಕ್ಷಿನ ನಾವು ಕಳ್ಕೊಂತಿದೀವಿ ಅಂದರೆ, ಆ ಸಾಕ್ಷಿ ನಮ್ಮ ಜೀವಿತದಲ್ಲಿ ಕಾಣುವಲ್ದು ಅಂದರೆ ನಿನ್ನಲ್ಲಿ ಪುನರುತ್ಥಾನ ಶಕ್ತಿ ನಿನ್ನಲ್ಲಿ ಕೆಲಸ ಮಾಡ್ತಿಲ್ಲ. ಜಸ್ಟ್ ಸುಮ್ಮನೆ ಆಚಾರಬದ್ಧವಾಗಿ ನಾವು ದೇವ್ರನ್ನ ಆರಾಧಿಸ್ತಿದ್ವಿ ತಪ್ಪ, ಅದು ನಮ್ಮಲ್ಲಿ ಕೆಲಸ ಮಾಡ್ತಿಲ್ಲ. ಅದಕ್ಕೆ ನಾವು ಯಾವಾಗಲೂ ಆಚಾರಬದ್ಧವಾಗಿ ನಾವು ಇರುವಂಥವ್ರಾಗಿರಬಾರ್ದು. ಕ್ರೈಸ್ತವ್ರು ಯಾವಾಗಲೂ ಏನು ಮಾಡ್ಬೇಕು ಗೊತ್ತಾ? ದಿನಾ ರೂಪಾಂತರ ಚೆಂದಬೇಕು. ದಿನ ತನ್ನನ್ನು ಸರಿಪಡಿಸ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು. ಇನ್ನೂ ನನ್ನಲ್ಲಿ ಏನು ದೇವ್ರಿಗೆ ಇಷ್ಟ ಇಲ್ಲದ ಎದಾವೋ, ಇನ್ನೂ ನನಗೆ ದೇವ್ರಿಗೆ ಇನ್ನೂ ಅಸಹ್ಯಕರವಾದ ಇನ್ನೂ ಏನೇನು ಇದಾವೋ ಅವೆಲ್ಲದೂ ನಾವು ಸರಿಪಡಿಸ್ಕೋಬೇಕು. ನಾವು ಯಾರು ಪರಿಪೂರ್ಣರಲ್ಲ. ಯಾರು ಪರಿಪೂರ್ಣರು ಹೇಳು? ಯಾರೂ ಪರಿಪೂರ್ಣರಿಲ್ಲ. ಈ ದೇಹದಲ್ಲಿ ಇರೋವರೆಗೂ ನಾವು ಪರಿಪೂರ್ಣ ಯಾರೂ ಅಲ್ಲ. ಈ ದೇಹ ಯಾವಾಗಲೂ ನಮಗೆ ಲೋಕದಲ್ಲಿ ಎಳಿತಾನೇ ಇರ್ತದೆ. ಲೋಕ ಆಕರ್ಷಣೆ ನಮಗೆ ತೋರಿಸ್ತಾನೆ ಇರ್ತದೆ. ಈ ದೇಹ ಯಾವಾಗಲೂ ಲೋಕಗ ಬಾಣಿಸರಾಗ್ಬೇಕಂತೇಳಿ ಎಳಿತಿರ್ತದೆ. ಆದರೆ ನಮ್ಮ ಆತ್ಮ ಯಾವಾಗಲೂ ನಮ್ಮನ್ನು ದೇವ್ರ ಕಡೆ ಎಳಿತಿರ್ತದೆ.
ಅದಕ್ಕೆ ಬೈಬಲ್ ಏನು ಹೇಳುತ್ತೆ, ಶರೀರಗೆ ಆತ್ಮಗ ಯಾವಾಗಲೂ ವೈರ ಐತಂತ. ಶರೀರ ಆತ್ಮಗ ವೈರ ಐತೆ. ನಿನ್ ಶರೀರಾಗ ಲೋಬಡ್ತಿದ್ಯಾ, ಆತ್ಮಗ ಲೋಬಡ್ತಿದ್ಯಾ. ಆತ್ಮಗ ನೀನ್ ಲೋಬಡ್ತಿದ್ಯಾ ಅಂದ್ರೆ ಪುನರುತ್ಥಾನ ಶಕ್ತಿ ನೀನು ಕೆಲಸ ಮಾಡಕತ್ತಂತ ಅರ್ಥ. ನಿನ್ ಶರೀರಾಗ ಲೋಬಟ್ಟು ಶರೀರಾನ್ ಕಾರ್ಯವಾಗಿ ನೀನು ನಡ್ಕೊಂಡು ಹೋಗ್ತದೆ ಅಂದ್ರೆ ನೀನ್ ಏನಾಗ್ತದೆ ಅಲ್ಲಿ, ಲೋಕಕ್ಕೆ ನೀನು ಕನೆಕ್ಟ್ ಆಗ್ತದೆ. ದೇವ್ರ ಶಕ್ತಿ ನಿನ್ನಲ್ಲಿ ಕೆಲಸ ಮಾಡವಲ್ದು. ದೇವ್ರ ಪುನರುತ್ಥಾನ ಶಕ್ತಿ ನಿನ್ನಲ್ಲಿ ಇಲ್ಲ. ಭಾರಿ ಮಂದಿ ಕೂಡ ಎಲ್ಲ ಚರ್ಚ್ಗಳಿಗೆ ಹೋಗ್ರಿ, ಮತ್ತೆ ಎಲ್ಲರೂ ಕೂಡ ಹಬ್ಬ ಮಾಡ್ಕೊಂತಿರ್ತಾರೆ ತಪ್ಪ, ಯಾರು ಕೂಡ ಭಾರಿ ಮಂದಿ ಅವ್ರ ಜೀವಿತಗಳಲ್ಲಿ ಕ್ರಿಸ್ತ ಶಕ್ತಿನ ಅನುಭವಿಸೋದಿಲ್ಲ. ಅನುಭವಿಸೋದಿಲ್ಲ. ಜಸ್ಟ್ ಸುಮ್ಮನೆ ಯೇಸು ಸ್ವಾಮಿ ದೇವರು ಅದನ್ನು ಮಾತ್ರ ಒಪ್ಕೊಂತಾರೆ, ಅದರ ಶಕ್ತಿನ ಅನುಭವಿಸೋದಿಲ್ಲ ಅವರು. ದೇವರು ಅದನ್ನೇ ಬಾಧ ಪಡೋದು. ನಮ್ಮಲ್ಲಿ ಬಾಧ ಪಡೋದು ದೇವ್ರು ಅದೇ. ಒಂದು ಸಮಸ್ಯೆ ಬಂದೈತಂದರೆ ನಮಗೊಂದು ಬಲಹೀನತೆ, ಒಂದು ಪ್ರಾಬ್ಲಮ್ ಬಂದೈತಂದರೆ ಅದಕ್ಕೊಂದು ಬಲಹೀನತೆ, ಏನೋ ಒಂದು ಸಮಸ್ಯೆ ನಮ್ಮ ಕುಟುಂಬದಲ್ಲಿ ಎದುರಾಗತ್ತೆ ಅಂದರೆ ಅದಕ್ಕೊಂದು ಬಲಹೀನತೆ ಪಡ್ತದೆ ಅಂದ್ರೆ ಅರ್ಥ ಏನು ಹೇಳು? ದೇವ್ರ ಶಕ್ತಿ ನಿನ್ನಲ್ಲಿ ಕೆಲಸ ಮಾಡ್ತಿಲ್ಲ, ಪುನರುತ್ಥಾನ ಶಕ್ತಿನಲ್ಲಿ ಕೆಲಸ ಮಾಡ್ತಿಲ್ಲ. ಪುನರುತ್ಥಾನ ಶಕ್ತಿನಲ್ಲಿ ಕೆಲಸ ಮಾಡತ್ತಂದ್ರೆ ನೀನು ಬಲವಂತರಾಗಿರ್ತಿ. ಪುನರುತ್ಥಾನ ಶಕ್ತಿನ ಕೆಲಸ ಮಾಡಕತ್ತಂದ್ರೆ ನೀನು ಧೈರ್ಯವಾಗಿರ್ತಿ. ಪುನರುತ್ಥಾನ ಶಕ್ತಿ ಕೆಲಸ ಮಾಡಕತ್ತಂದ್ರೆ ನೀನು ಲೋಕಕ್ಕೆ ಎದುರೋತಿ. ಆಮೇನ್. ಲೋಕನೇ ಒಂದು ರೀತಿನಾಗ ಹೋದ್ರೆ ನೀನು ಲೋಕಕ್ಕೆ ಎದುರೋತಿ. ನಂದಲ್ಲ ಅದು, ನನ್ನ ಮಾರ್ಗ ಅಲ್ಲ ಅದು, ನಾನು ಜೀವಿತ ಅಲ್ಲ ಅದು. ನಂದು ದೇವ್ರು ಪ್ರತ್ಯೇಕವಾಗಿ ನನ್ನ ಜೀವಿತ ನೆನಕಣ್ಣ. ನಾನು ಹಂಗೆ ಜೀವಿಸ್ತೀನಿ. 100 ಮಂದಿ ನನಗೆ ಎದುರಾಗಿರಿ, 100 ಮಂದಿ ನನ್ನ ಎದುರಾಗಿ ನಿಂತ್ಕರಿ, 100 ಮಂದಿ ನನ್ನ ಶತ್ರುಗಳಾಗಿರಿ, ನಾನು ದೇವ್ರು ನನ್ನ ಪಕ್ಷ ಇದಾನ, ನಾನು ದೇವ್ರ ಪ್ರಕಾರನೇ ನಡಿತೀನಿ. ಆಮೇನ್. ಅದಕ್ಕಂದ್ರೆ ಅದು ಪುನರುತ್ಥಾನ ಶಕ್ತಿ ಇಲ್ಲ. ನಾವು ಕಾಂಪ್ರಮೈಸ್ ಆಗಿವಂದ್ರೆ, ಲೋಕದಲ್ಲಿ ಕಾಂಪ್ರಮೈಸ್ ಆಗಿವಂದ್ರೆ ಅವ್ರನ್ನಂಗೆ ನಾವು ನಡೆಕ್ ಬಿಡು, ನಾವು ಕೂಡ ಸರಿ ಬಿಡು. ಮಾನವ ಜೀವಿತದ್ಮೇಲೆ ಹಂಗೆ ಮಾಮೂಲಿ ಅಲ್ಲ, ನಾರ್ಮಲೇ ಅಲ್ಲ, ಅದು ಇರ್ಬೇಕು ಇದು ಇರ್ಬೇಕು ಅನ್ಕೊಂಡು ಅನ್ಕೋ, ನೀನು ಕೂಡ ನಾಮಕಾಸ್ತ್ರನೇಗೆ ಇರ್ತಿ. ದೇವ್ರ ಶಕ್ತಿನ ಅನುಭವಿಸೋದಿಲ್ಲ, ಜೀವಿತ ಕಾಲ ಅನುಭವಿಸೋದಿಲ್ಲ. ಕಾಲೇಜ್ಗಳು ಹೋಗ್ತಿರ್ತೀರಿ, ಫ್ರೆಂಡ್ಸ್ ಇರ್ತಾರ, ಲೋಕ ಫ್ರೆಂಡ್ಸ್ ಇರ್ತಾರ, ಲೋಕ ಫ್ರೆಂಡ್ಸ್ ಸಹವಾಸ ಇರ್ತೈತೆ. ನಿನ್ನ ಜೀವಿತ ಪ್ರತ್ಯೇಕವಾಗಿರ್ಬೇಕು. ನಿನ್ನ ನಡವಳಿಕೆನ ಪ್ರತ್ಯೇಕವಾಗಿರ್ಬೇಕು. ನಿನ್ನ ಫ್ರೆಂಡ್ಸ್ ನೋಡಿ ಅನ್ಬೇಕು, ಅವ್ನು ಹಂಗಲ್ಲ ಬಿಡಪ್ಪ, ನಾವು ಎಲ್ಲಿ ಕರೆದ್ರು ಬರೋದಿಲ್ಲ, ಅವ್ನು ಏನು ಹೊರಗೆ ಹೋಗೋನ್ ಬಂದು ಕೂಡ ಬರೋದಿಲ್ಲ, ಅವ್ನ ಜೀವಿತ ಬೇರೆ, ಅವ್ನ ರೂಟೇ ಬೇರೆ. ಒಂದು ಆ ಸಾಕ್ಷಿ ನೀನು ಹೊಂದ್ಕೋಬೇಕು. ಕಾಲೇಜ್ನಾಗ ನೀನು ನೋಡಿ ಅದನ್ನ ಹೇಳ್ಬೇಕು. ಆಮೇನ್. ಇಲ್ಲ ಅವ್ರು ನಂಗೆ ನೀನು ಓದ್ತಿದ್ಯಾ, ಇಲ್ಲ ಬಾಲೆ ಹೊರಗೆ ಹೋಗೋಣ, ಒಂದು ಸ್ವಲ್ಪ ಒಂದು ದಮ್ ಹೊಡೆದು ಬರೋಣ ಅಂದರೆ ನೀನು ಕೂಡ ಹೋಗಿ ಅನ್ಕೋ, ಏನಾಗ್ತೈತೆ ಹೇಳೋದು? ನೀನು ಲೋಕದಲ್ಲಿ ಇರ್ತಿ, ಈ ಕಡೆ ದೇವನಲ್ಲಿ ಇರ್ತಿ, ಅದು ನಿನ್ನ ನಾಶನ ಮಾಡುತ್ತೆ. ಹಂಗಲ್ಲ ನೋಡಪ್ಪ, ನಿನ್ನ ರೂಟ್ ಬೇರೆ, ನಿನ್ನ ಸಾವಾಸ ಬೇರೆ, ನಂದು ರೂಟ್ ಬೇರೆ. ನಾವು ಲೋಕದವರಿಗೆ ಹುಚ್ಚರ ಕಣ್ಣಂಗೆ ಕಾಣ್ತೀವಿ. ವಯಸ್ಸಾದ ಮೇಲೆ ಎಂಜಾಯ್ ಮಾಡೋದು ಗೊತ್ತಿಲ್ಲ, ವಯಸ್ಸಾದ ಮೇಲೆ ಇವೆಲ್ಲ ಮಾಡಬೇಕು, ಇನ್ಯಾವಾಗ ಮಾಡ್ತಿ, ಮುದುಕರಾದ್ಮೇಲೆ ಮಾಡ್ತೀರಾ, ಇವೆಲ್ಲ ಬರ್ತಾವ. ಎದಕ್ಕಂದ್ರೆ ನಾವೆಲ್ಲ ಇವನ್ನೆಲ್ಲ ಅನುಭವಿಸೇ ಬಂದಿರೋರು, ಕಾಲೇಜ್ನಾಗ ಇವೆಲ್ಲ ನೋಡೇ ಬಂದಿರೋದು. ಅವಾಗ ಏನಂತಂದ್ರೆ, ನಾವು ಇದು ಮಾಡಿಲ್ಲ ಅಂದರೆ ಇವ್ರು ನಾನು ಏನು ಅನ್ಕೊಂತಾರೆ ಏನೋ ನನ್ನ ಫ್ರೆಂಡ್ಸು, ನಾನು ಇವ್ರ ತಲೆ ಇಲ್ಲ ಅಂದರೆ ನಾನು ಏನು ಅನ್ಕೊಂತಾರೆ ಏನೋ ಫ್ರೆಂಡ್ಸ್ ಅಂತ ನೀನು ಅನ್ಕೊಳ್ಳೋದು. ಅವ್ರೇನೋ ಅನ್ಕೊಳ್ಳಿ, ನಿನಗೇನು? ನಿನ್ನ ಗುರಿ ಏನು, ನಿನ್ನ ಗಮ್ಯ ಏನು, ನಿನ್ನ ಉದ್ದೇಶ ಏನು, ಎದಕ್ಕಾಗಿ ನಿನ್ನ ಕಾಲೇಜಿಗೆ ಕಲಿಸ್ತದಾರ ತಂದೆ ತಾಯಿಗಳು, ಎದಕ್ಕಾಗಿ ದೇವ್ರು ನಮ್ಮನ್ನು ಏರ್ಪಾಟ್ ಮಾಡ್ಕೊಂಡು ಅದೊಂದು ನಿನ್ನಲ್ಲಿ ಇದ್ದೈತಂದ್ರೆ ಪುನರುತ್ಥಾನ ಶಕ್ತಿ ನಿನ್ನಲ್ಲಿ ಕೆಲಸ ಮಾಡಕತ್ತಂತ ಅರ್ಥ. ಆಮೇನ್. ಅದನ್ನ ತೋರಿಸ್ಬೇಕು ನೀನು, ಎದುರಿರೋರು ಹೇಳ್ಬೇಕು, ನಿನ್ನ ಬಗ್ಗೆ ಸಾಕ್ಷಿ ಹೇಳ್ಬೇಕು. ಇಲ್ಲ ಅವ್ನು ಬೇರೆ ಬಿಡು, ಅವನದು ವೇನೇ ಬೇರೆ, ಅವನ ಗುರಿನೇ ಬೇರೆ, ಅವನ ಗಮ್ಯನೇ ಬೇರೆ, ಅವನು ಡಿಸ್ಟರ್ಬ್ ಮಾಡಬೇಡ್ರಿ, ಬಿಟ್ಬಿಡ್ರಿ ಅನ್ಬೇಕು ನಿನ್ನ ಫ್ರೆಂಡ್ಸು. ಕ್ರಿಸ್ತನ ನಿನ್ನಲ್ಲಿ ಪ್ರಕಟಿಸ್ಬೇಕು, ಕ್ರಿಸ್ತನ ನಿನ್ನಲ್ಲಿ ತೋರಿಸ್ಬೇಕು. ಅವ್ರು ಕೂಡ ನಿನ್ನ ರೂಟಿಗೆ ಬರಬೇಕತ್ತಪ್ಪ, ನಾವು ಅವ್ರ ರೂಟಿಗೆ ಹೋಗ್ಬಾರ್ದು. ನಾವು ಲೋಕಕ್ಕೆ ಯಾವಾಗಲೂ ಎದುರಿದ್ಬೇಕು. ಅವರೆಲ್ಲ ಒಂದು ರೀತಿಯಾಗಿ ಹೋದ್ರೆ ನಾವು ಒಂದು ರೀತಿಯಾಗಿ ಹೋಗ್ಬೇಕು. ಅವ್ರು ದೇವ್ರು ಆಶೀರ್ವದಿಸ್ತಾನೆ, ಔಷಧನ ಆಶೀರ್ವದಿಸ್ತಾನೆ, ನಮ್ಮನ್ನ ಆಶೀರ್ವದಿಸ್ತಾನೆ, ಕುಟುಂಬನ ಆಶೀರ್ವದಿಸ್ತಾನೆ. ಆಮೇನ್. ಸಂತೋಷವಾಗಿರ್ಬೇಕಾ, ಡಲ್ಲಿರ್ಬೇಕಾ? ಪುನರುತ್ಥಾನ ಶಕ್ತಿನ ಅನುಭವಿಸ್ಬೇಕು. ನಾವು ನಮ್ಮ ಮಕ್ಕದಾಗ ಕಾಣ್ಬೇಕದು, ನಮ್ಮ ಜೀವಿತ ಕಾಣ್ಬೇಕದು. ಏನಪ್ಪ ಇವ್ರು ಇಷ್ಟು ಸಂತೋಷ ಆಗದಾರೆ, ದೇವರ ಶಕ್ತಿನ ನಾವು ಅನುಭವಿಸ್ತಾ ಇದೀವಿ. ಆಮೇನ್. ದೇವರ ಶಕ್ತಿ ನಾವು ಅನುಭವಿಸ್ತಾ ಇದೀವಿ. ನನ್ನ ದೇವ್ರ ಸಜೀವನು, ಗೆದ್ದಾನ ಮತ್ತೆ ಆತ. ಆಮೇನ್. ಸಜೀವನಾಥ, ನನ್ನ ಪಕ್ಕಕ್ಕೆ ಅದ, ನನ್ನ ಜೊತೆ ಅದನಾತ. ನಾನೇದು ಭಯ ಬಿಡ್ಬೇಕು? ಭಯ ಪಡಬೇಡ ಅಂದ ನಾನು ಎಷ್ಟು ಸಲ ನನಗೆ ಗೊತ್ತಾ, ನೀನು ಭಯ ಪಡಬೇಡ ಅಂತ. ನಾವು ನೋಡಿದ್ರೆ ಭಯ ಬಿಡ್ತಾನೇ ಇರ್ತೀವಿ. ಆ ಭಯ, ಮಕ್ಕಳು ಭಯ, ಭವಿಷ್ಯದ ಭಯ, ಅದು ಭಯ. ನೀನು ಎಲ್ಲ ಏನಂತೀನಿ ಹೇಳು, ನೀನೆಲ್ಲ ಟೆನ್ಷನ್ ನನ್ನ ಮೇಲೆ ಹಾಕೋದು. ನಿನಗೆ ಏನೇನು ಪ್ರಾಬ್ಲಮ್ಗಳಿದಾವ ನೀನು ಎಲ್ಲ ನನ್ನ ಮೇಲೆ ಹಾಕು.
ನೀನು ಸಮಾಧಾನಾಗಿರಂದ. ಯಾರಂತಾರಂಗ? ಯಾರು ಅನ್ನೋದಿಲ್ಲ. ಅದು ನಮ್ಮ ತಂದೆ ಅಂದ ನಮಗೆ. ಆಮೇನ್. ನೀನು ಸಮಾಧಾನಾಗಿರಮ್ಮ, ನೀನು ಆರಾಮ್ಸೆ ನಿದ್ದೆ ಮಾಡು, ನಾನೆಲ್ಲ ನೋಡ್ಕೊಂತೀನಿ. ನಿನ್ನ ಮಕ್ಕಳಿಗೆ ನಾನು ನೋಡ್ಕೊಂತೀನಿ, ನಿನ್ನ ಮಕ್ಕಳ ಭವಿಷ್ಯತ್ತು ನಾನು ನೋಡ್ಕೊಂತೀನಿ, ನಿನ್ನ ಕುಟುಂಬನೂ ನಾನು ನೋಡ್ಕೊಂತೀನಿ. ಕಾಪುದಲ್ಲಾಗಿಟ್ಟಿನಿ ನಾನು, ದೇವದೂತರು ಕಾಪುದಲ್ಲಾಗಿಟ್ಟಿನಿ. ಈ ಕಡೆ 10,000 ಜನಕ್ಕೆ ಏನಾದರೂ ಕೂಡ, ಈ ಕಡೆ 1,000 ಜನಕ್ಕೆ ಏನಾದರೂ ಕೂಡ ನಿನ್ನ ಮಕ್ಕಳಿಗೆ ಏನಾಗೋದಿಲ್ಲ. ಆಮೇನ್. ನಿನ್ನ ಕುಟುಂಬಕ್ಕೆ ಏನಾಗೋದಿಲ್ಲ. ಎದಕ್ಕ? ಅದು ವಾಗ್ದಾನ ಮಾಡೋಣ ನಮಗೆ. 10,000 ಮಂದಿಗೆ ಏನಾದರೂ ಕೂಡ, 1,000 ಮಂದಿಗೆ ಏನಾದರೂ ಕೂಡ ನಿನಗೆ ಮಾತ್ರ ಏನಾಗೋದಿಲ್ಲ ಅಷ್ಟೇ. ಅದು ಅಲ್ಲ ಪ್ರಭುವಾ, ನನಗೆ ಭಯ ಆಗ್ತದ್ರೆ ನೀನು ಭಯ ಪಡಬೇಡ ಅಂತ. ಎದಕ್ಕೆ ಭಯ ಪಡ್ತೀನಿ? ನಾನು ಇಲ್ಲ, ನಾನು ಎದ್ದೀನಿ, ಸಮಾಧಿನಾಗಿಲ್ಲ, ನಾನು ಪುನರುತ್ಥಾನಾಗಿ ಎದ್ದೀನಿ, ನಾನು ನಿಂತ್ಕೊಂಡಿನಿ, ನಾನು ಜೀವಿಸ್ತಾ ಇದ್ದೀನಿ. ಆ ಶಕ್ತಿ ನೀನು ಹೊಂದ್ಕಮ್ಮ, ಆ ಶಕ್ತಿಲಿದ್ದ ನೀನು ಜೀವಿಸು, ನಿನ್ನಲ್ಲಿ ಆ ಶಕ್ತಿನ ತೋರಿಸು, ನನ್ನನ್ನು ಪ್ರಕಟಿಸು. ಅವು ಅನೇಕರು ಗೊತ್ತಾಗಬೇಕದು. ಹೌದು, ನಾವು ಈ ರೀತಿ ಬಾಧೆ ಬಿದ್ಕಂತ ಇರಬಾರ್ದಪ್ಪ. ಇವ್ರು ಎಷ್ಟು ಸಂತೋಷವಾಗಿದ್ದಾರಲ್ಲ, ಹೆಂಗೆ ನೀವು ಸಂತೋಷವಾಗಿರ್ತಾ ಇರಿದ್ರೆ ನಮ್ಮ ದೇವರಿಂದ ನಾನು ಸಂತೋಷವಾಗಿರ್ತೀನಿ ಅಂತ ನಮ್ಮ ದೇವ್ರನ್ನ ನೀನು ಮಹಿಮೆ ಪಡಿಸ್ಬೇಕು. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ನನ್ನ ದೇವರು ಏನಾಗಣ? ಸಜೀವನಾಗಣ. ಆ ಪುನರುತ್ಥಾನ ಶಕ್ತಿನ ನಮ್ಮ ಜೀವಿತದಲ್ಲಿ ನಾವು ತೋರಿಸ್ಬೇಕು, ಅದನ್ನು ನಾವು ಅನುಭವಿಸ್ದಾಗೆ ನಾವು ನಿಜವಾಗ್ಲೂ ಪುನರುತ್ಥಾನ ಈಸ್ಟರ್ನ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಂಗೆ. ಸುಮ್ಮನೆ ಏನೋ ಸೆಲೆಬ್ರೇಷನ್ ಅಲ್ಲ, ನಮ್ಮ ದೇವ್ರ ಪ್ರತ್ಯೇಕ ಇರಬೇಕು. ನಮ್ಮ ನೋಡಿದ್ರೆ ಅವ್ರು ಆಶ್ಚರ್ಯ ಆಗ್ಬೇಕು, ಏನಪ್ಪ ಈ ವ್ಯಕ್ತಿ, ಇವ್ರು ಜೀವಿತ ಏನು, ಇವ್ರ ಏನು, ಇವ್ರು ನಡವಳಿಕೆ ಏನು. ನಾವು ಕೂಡ ಹಿಂಗೆ ಇರ್ಬೇಕಲ್ಲ ಅನಿಸ್ಬೇಕು. ನಮ್ಮ ಜೊತೆ ಅವ್ರು ಹಿಡಿಯೋಕ ಆಸೆ ಪಡ್ಬೇಕು. ನಾನು ಕೂಡ ನಿನ್ನಂಗೆ ನಡಿತೀನಿ ಅಂತೇಳಿ ಅವ್ರು ಆಸೆ ಪಡ್ಬೇಕು. ನಾವು ಅವ್ರು ನಂಗೆ ಹೋಗ್ಬೇಕಂತ ಆಸೆ ಪಡ್ಬಾರ್ದು. ಆಮೇನ್. ಎದಕ್ಕೆ ಹೇಳ್ತಾ ಏನಂದ್ರೆ, ಲೋಕ ಭಯಂಕರವಾಗಿ ಪಾಪ ಆಕರ್ಷಣೆಗೆ ಐತೆ. ಬಹು ಜಾಗೃತವಾಗಿರ್ಬೇಕು. ಯಾರು ಸಿಗ್ತಾರ ಅಂತ ಕಾಯ್ದಾನ, ಯಾರು ಸಿಕ್ಕಿದ್ರೆ ಬಲೆ ಹಾಕೋಣ ಅಂತ ಕಾಯ್ದಾನ. ಬಲೆಗೆ ನಾವು ಸಿಗಬಾರ್ದಂದ್ರೆ ನಾವೇನಾಗಿರ್ಬೇಕು? ಪುನರುತ್ಥಾನ ಶಕ್ತಿನ ನಾವು ಅನುಭವಿಸ್ಬೇಕು. ಆ ಶಕ್ತಿನ ನಾವು ದಿನ ದೇವ್ರ ಹತ್ರ ಕುತ್ಕೊಂಡು ಕೇಳ್ಬೇಕು, ದೇವಾ ನಿನ್ನ ಶಕ್ತಿ ನಾನು ಅನುಭವಿಸ್ಬೇಕು, ನಿನ್ನ ಶಕ್ತಿ ನನ್ನ ಜೀವಿತದಲ್ಲಿ ನಾನು ಅನ್ವಯ ಮಾಡ್ಕೋಬೇಕಯ್ಯ, ನೀನು ನನ್ನ ಜೊತೆಗೆದಿ, ನನಗೆ ಯಾಕೆ ಭಯ? ಅಬ್ರಾಮನ್ ಕರೆದಾಗ ಅಬ್ರಾಮ್ ಏನ್ ನೋಡಿ ಬಂದಾನ? ವಿಶ್ವಾಸದಿಂದ ಬಂದಾನ ಅಷ್ಟೇ. ಏನಾಗ್ತದೋ ಗೊತ್ತಿಲ್ಲ, ಮುಂದೆ ಏನಾಗ್ತದೋ ಗೊತ್ತಿಲ್ಲ, ನೀನು ಎಲ್ಲಿ ನಡೆಸ್ತೋ ಗೊತ್ತಿಲ್ಲ, ನಾನು ಬರ್ತಾ ಇದ್ದೀನಿ ಅಷ್ಟೇ. ಪೇತ್ರನ ಕರಿತಾನ, ಬಾ ಪೇತ್ರು ಅಂತ ಹೇಳ್ತಾನ. ಅವ್ನು ಪೇತ್ರ ಏನ್ ಮಾಡ್ತಿರ್ತಾರ? ಮೀನುಗಳು ಹಿಡಿತಿರ್ತಾನ. ಏನ್ ಮಾಡ್ತಾನೆ ಹೇಳು? ಆಯ್ತು ಪ್ರಭಾ, ನಾವು ಬರ್ತೇವೆ, ನಂಬಿಕೆಲಿದ್ದ ಬರ್ತಾ ಅಷ್ಟೇ. ಹಂಗ ದೇವ್ರನಲ್ಲಿ ನಾವು ನಂಬಿಕೆಲಿದ್ದ ನಡಿಬೇಕು. ನೀನು ಯಾವಾಗ ಎಷ್ಟು ನಂಬಿಕೆಲಿದ್ದ ದೇವ್ರನಾಗ ನಡಿತೀವೋ ಅಷ್ಟು ಆ ಶಕ್ತಿ ನೀನು ಅನುಭವಿಸ್ತೀವಿ. ನಂಬಿಕೆನಲ್ಲಿ ನೀನು ಯಾವಾಗ ಬಲಹೀನಲಾಗಿಯೋ, ನಂಬಿಕೆ ನಿನ್ನಲ್ಲಿ ಬರ್ತಿಲ್ಲೋ, ಅವಾಗ ಏನಾಗ್ತದೆ ಹೇಳು? ನೀನು ಆಟೋಮೆಟಿಕ್ ಆ ಶಕ್ತಿ ನಿನ್ನಲ್ಲಿ ಕಡಿಮೆ ಆಗ್ತಾ ಅಂತ ಬರ್ತದೆ. ಶಕ್ತಿಗೆ ಮೇನ್ ಆಧಾರ ಏನು ಗೊತ್ತಾ? ದೇವ್ರ ಶಕ್ತಿಗೆ ಮೇನ್ ಆಧಾರ ಏನು ಗೊತ್ತಾ? ವಿಶ್ವಾಸ. ಆಮೇನ್. ವಿಶ್ವಾಸನೇ ಶಕ್ತಿಗೆ ಆಧಾರ. ಆ ವಿಶ್ವಾಸ ನಿನ್ನಲ್ಲಿ ಕಡಿಮೆ ಆಗತ್ತಪ್ಪ ಅಂದ್ರೆ ನಿನ್ನಲ್ಲಿ ಆಟೋಮೆಟಿಕ್ ಶಕ್ತಿ ಕಡಿಮೆ ಆಗ್ತದೆ ದೇವ್ರು. ಅದಕ್ಕೆ ಏನಂತೇಳಿ ಹೇಳು, ನಿನ್ನ ವಿಶ್ವಾಸನೇ ನಿನ್ನ ಸ್ವಸ್ಥಪಡಿಸುತ್ತೆ. ನಿನ್ನ ವಿಶ್ವಾಸನೇ ನೀನು ಏನು ವಿಶ್ವಾಸಿತ ಹಂಗೆ ಆಗ್ತದೆ ಅಂತ ಹೇಳೋಣ. ನೀನು ವಿಶ್ವಾಸಿದ್ರೆ ಅದ್ರ ಶಕ್ತಿ ಬಿಡುಗಡೆ ಆಗ್ತದೆ. ನೀನು ಎಷ್ಟು ವಿಶ್ವಾಸ ಹಿಡಿತೀವೋ ಅಷ್ಟು ಶಕ್ತಿ ನೀನು ಹೊಂದ್ಕಂತಿ. ನೀನು ವಿಶ್ವಾಸದಲ್ಲಿ ಕಡಿಮೆ ಆಗಿಯೋ, ನಿನ್ನ ವಿಶ್ವಾಸದಲ್ಲಿ ಬಲಹೀನರಾಗಿಯ, ದೇವ್ರ ಶಕ್ತಿ ಕೂಡ ಹಂಗೆ ನಿನ್ನಲ್ಲಿ ಬಲಹೀನ ಅಂತ ಬರ್ತದೆ. ನಿನ್ನಲ್ಲಿ ಬಲ, ಆ ಪುನರುತ್ಥಾನ ಶಕ್ತಿ ನಿನ್ನಲ್ಲಿ ಸ್ಥಿರಪಡಬೇಕಂದ್ರೆ ವಿಶ್ವಾಸದಲ್ಲಿ ಸ್ಥಿರವಾಗಿರಬೇಕು, ವಿಶ್ವಾಸದಲ್ಲಿ ಬಲವಾಗಿರಬೇಕು. ಎಷ್ಟು ವಿಶ್ವಾಸದಲ್ಲಿ ಬಲವಾಗಿರ್ತೀಯೋ ಅಷ್ಟು ಶಕ್ತಿ ನಿನ್ನಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಆಮೇನ್. ಹಲ್ಲೆಲೂಯಾ. ಪುನರುತ್ಥಾನ ಶಕ್ತಿನ ನಾವು ಹಂಗೆ ಅನುಭವಿಸ್ಬೇಕು.